ದೇವರು ಅಂದ್ರೆ ನಿಮ್ಮ ಪ್ರಕಾರ ಯಾರು ಸರ್? ಕಣ್ಣಿಗೆ ಕಾಣದೇನೆ ನಮ್ಮ ಗೋಚರಿಸಿದ್ದೇನೆ ನಮಗೆ ಎಲ್ಲವನ್ನೂ ಕೊಡ್ತಕ್ಕಂಥವನೇ ಭಗವಂತ. ಪ್ರತಿಯೊಬ್ಬ ಜೀವಾತ್ಮನಲ್ಲೂ ಕೂಡ ಪರಮಾತ್ಮನಿದ್ದಾನೆ. ಅದನ್ನು ಬಡಿದೆಬ್ಬಿಸ್ಬೇಕಷ್ಟೇ. ಪ್ರಾಬ್ಲಮ್ ಅಂತ ಆ ಹೋಮ ಮಾಡಿಸು, ಈ ದೇವಸ್ಥಾನಕ್ಕೆ ಹೋಗಿದ್ಬಾ, ಇಲ್ಲಿ ಹೋಗಿದ್ಬಾ, ಶನಿವಾರ ಬಂತು ಆಂಜನೇಯನಿಗೆ ಹೋಗು, ಶನಿಮಾತ್ಮನಿಗೆ ಹೋಗು, ಗುರುವಾರ ಬಂತು ರಾಯರನ್ನ ಪೂಜೆ ಮಾಡು, ಶುಕ್ರವಾರ ಬಂತು ತಾಯಿನ ಹೋಗಿ ಆರಾಧನೆ ಮಾಡು, ಸೋಮವಾರ ಬಂದ್ರೆ ಶಿವನ ಆರಾಧನೆ ಮಾಡು, ಮಂಗಳವಾರ ಬಂತು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗು. ದೇವ್ರೇ ನೀನೇ ಎಲ್ಲ, ನೀನ್ ಬಿಟ್ರೆ ನನಗೇನೂ ಇಲ್ಲ, ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಬಳಗ ಅನ್ನೋರು ಅಕೌಂಟ್ಗಳನ್ನೆಲ್ಲ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಬನ್ನಿ. 110%. ಇಲ್ಲ ಮೈನಸಲ್ಲಿ ಇರುತ್ತೆ, ಇಲ್ಲ ಅಂದ್ರೆ ಸಾಲದಲ್ಲಿ ಇರ್ತಾರೆ, ಇಲ್ಲ ಅಂತಂದ್ರೆ 1,000 ರೂಪಾಯಿ 2,000 ರೂಪಾಯಿ ಇವತ್ತೂ ಕಷ್ಟಪಡ್ತಾ ಇರ್ತಾರಲ್ಲ. ಆ ದೇವ್ರು ಯಾಕೆ ಎಲ್ಲ ಸಿಚುವೇಶನ್ನಲ್ಲೂ ಇವರಿಗೆ ಹೆಲ್ಪ್ಗಳನ್ನ ಮಾಡ್ತಾ ಇಲ್ಲ, ಇನ್ಕ್ಲೂಡಿಂಗ್ ನನ್ನ ಸಮೇತ ಸೇರಿಸಿ ಕೇಳ್ತಾ ಇದ್ದೀನಿ. ಯಾವುದೇ ದೇವರು ಒಳ್ಳೇದ್ದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ. ಈಗ ನಿಮ್ಮ ಪ್ರಕಾರ ಇಷ್ಟ ನೀವು ದೇವ್ರ ಹತ್ರ ಒಳಗಡೆ ನಿಮ್ಮೊಳಗಡೆ ನೀವು ಮಾತಾಡ್ಕೊಂಡಿದ್ದೀರಲ್ಲ, ಹಾಗಾದ್ರೆ ನೀವು ಕಂಡುಕೊಂಡಂಥ ದೇವ್ರು ಯಾರು? ನಮ್ಮ ದೇಶದಲ್ಲಿರೋಷ್ಟು ಹೋಮಗಳು, ಹವನಗಳು, ಪೂಜೆಗಳು, ಪುನಸ್ಕಾರಗಳು, ದೇವರುಗಳು ಇದು ಯಾವುದೂ ಇಲ್ಲ ಅಂತಂದ್ರು, ಬೇರೆ ದೇಶದಲ್ಲಿರುವಂಥ ಒಂದು ಡಿಸಿಪ್ಲೈನ್ ಹಾಗೂ ಜನಗಳ ವ್ಯವಸ್ಥೆ, ರೋಡಿನ ವ್ಯವಸ್ಥೆ, ಮತ್ತೊಂದು ಎಲ್ಲವೂ ಸುಸರ್ಜಿತವಾಗಿ ಅಲ್ಲಿದೆ. ಅಲ್ಲಿ ಗಣಗಳು ತಪಸ್ ಮಾಡಿರ್ತಾರೆ, ಬರತಕ್ಕಂಥ ಅಂತ ಭೂಮಿ ನೀವು ಬೇರೆಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಭಾರತ ದೇಶದಲ್ಲಿ ಮಾತ್ರ ಹಿಂಗೆ ನೋಡ್ಲಿಕ್ಕೆ ಸಾಧ್ಯ, ಯಾಕೆಂದ್ರೆ ಇದು ಪುಣ್ಯ ಭೂಮಿ. ಈಗ ದೇವರಿಗೆ ಭಯ ಪಡ್ಬೇಕಾ ಅಥವಾ ಬೇಡವಾ? ಏನು ಅವಶ್ಯಕತೆ ಇಲ್ಲ. ದೇವರು ತಾಯಿ ಮಗನ ಸಂಬಂಧ. ನೀವು ಹೇಳಿದ್ದಲ್ಲ ನಿಜ, ದೇವರು ಎಲ್ಲಾ ಕಡೆ ಇದ್ದಾನೆ, ತಂದೆ ತಾಯಿ, ಕೆಲಸ, ಬಂಧು ಬಳಗ, ನೀವೇನು ಅನ್ಕೊಂತೀರೋ ಅದೇ ದೇವರು. ದೇವರು ಅಂತಂದ್ರೆ ದೇ ಎಂದರೆ ದೇಹವಲ್ಲದ, ವಾ ಎಂದರೆ ವಸ್ತುವಲ್ಲದ, ರು ಎಂದರೆ ರೂಪವಿಲ್ಲದ, ದೇಹವಲ್ಲದ, ವಸ್ತುವಲ್ಲದ, ರೂಪವಿಲ್ಲದನೇ ದೇವರು. ಹಂಗಾರೆ ನೀವು ವೆಂಕಟರಮಣ ಸ್ವಾಮಿನ ರೂಪ ಇದೆಯಲ್ಲ, ಈಶ್ವರನ್ಗೊಂದು ರೂಪ ಇದೆಯಲ್ಲ, ಅಲ್ಲಾಗೊಂದು ರೂಪ ಇದೆಯಲ್ಲ, ಜೀಸಸ್ಗೊಂದು ರೂಪ ಇದೆಯಲ್ಲ, ಇದನ್ನೆಲ್ಲ ನಾನು ಏನು ಅನ್ಕೊಂಡ್ಲಿ? ನಿಮ್ಗೆ ಗೊತ್ತಿಲ್ಲ ಕೆಲವು ವಿಷಯಗಳು. ಕೆಲವು ಭೂಮಿಗಳಿಗೆ ಶಿವ ಬೇಕೇ ಬೇಕು. ಈ ಗಣಗಳು ಅಂತಂದ್ರೆ ಯಾರು ಸರ್? ಅಂದ್ರೆ ದೇವರನ್ನು ಯಾವಾಗಲೂ ಸದಾ ಕಾಯತಕ್ಕಂಥವ್ರು, ದೇವರ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥವ್ರು. ದೇವರಿಗೆ ಬಲ ಬರಬೇಕು ಅಂದ್ರೆ ಮನುಷ್ಯ ಪೂಜೆ ಮಾಡಲೇಬೇಕು. ಇನ್ನೊಬ್ಬ ಮಗ ಇದನ್ನು ಗೊತ್ತಾ ಶಿವನಿಗೆ? ವಿಷ್ಣುಮಯ ಅಂತೇಳಿ 64 ಕೋಟಿ ದೇವರುಗಳಿದ್ದಾರೆ. ಯಪ್ಪ ದೇವರೇ. ಈಗ ಮನುಷ್ಯನ ಮೇಲೆ ಮಾಟ ಮಂತ್ರ ಮಾಡೋದು ಓಕೆ, ದೇವರನ್ನ ಕಟ್ಟಾಕ್ತಾರಲ್ಲ, ಇದು ಹೆಂಗೆ? ಈ ಕಲಿಯುಗದಲ್ಲಿ ಒಪ್ಪನೆ ಹೇಳ್ತೀನಿ ಕೇಳಿ, ದೇವರು ಏನೂ ಮಾಡಲ್ಲ. ಇನ್ನೊಬ್ರು ನನಗೆ ಏನೋ ಕೊಟ್ಬಿಡ್ತಾರೆ, ಇನ್ನೊಬ್ರು ನನಗೇನೋ ಉದ್ಧಾರ ಆಗುತ್ತೆ. ಯಾವುದೇ ಉದ್ಧಾರ ನಿಮ್ಮಿಂದ ನೀವು ಆಗ್ತಕ್ಕಂಥದ್ದು. ನಿಮ್ಮ ಒಳಗೆ ಇರ್ತಕ್ಕಂಥ ಆತ್ಮವನ್ನ ಪರಮಾತ್ಮನನ್ನಾಗಿ ಅದನ್ನ ಕನ್ವರ್ಟ್ ಮಾಡಿ, ಕ್ರೋಢೀಕರಣ ಮಾಡಿ. ನಮಸ್ಕಾರ, ವರಾಯು ಸ್ಟುಡಿಯೋಸ್ ನೋಡ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆಂಕರ್ ರಂಜಿತ್ ವರಾಯು. First of all, heartily thankful to all my subscribers. Thank you so much, and all the viewers, thank you so much ಅಂತ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ನಮ್ಗೆ ಬೆಂಬಲ ಕೊಡ್ತಾ ಇದ್ದೀರಾ. ಪ್ರತಿದಿನ ಏನಾದರೂ ಒಂದು ಹೊಸತು ಕೊಡಬೇಕು, ಪ್ರತಿ ಸತಿ ಯಾವುದಾದ್ರೂ ಒಂದು ವಿಚಾರನ ನಿಮ್ಮೆಲ್ಲರಿಗೂ ತಲುಪಿಸ್ಬೇಕು. ಅದರಿಂದ ಒಂದು ಅರ್ಥ ಇರಬೇಕು, ಅದರಿಂದ ಜೀವನಕ್ಕೆ ಹೆಲ್ಪ್ ಆಗಬೇಕು, ಮತ್ತು ಎಲ್ಲರಲ್ಲೂ ಒಂದು ಒಳಗಣ್ಣು ಅಂತ ಇರುತ್ತೆ, ಅದನ್ನು ತೆರೆಯೋಂಗೆ ಮಾಡಬೇಕು ಅನ್ನೋದನ್ನೇ. ಆ ಒಳಗಣ್ಣು ಓಪನ್ ಆದಾಗ ನಮ್ಮಲ್ಲಿರುವಂಥ ಜ್ಞಾನ ಹೆಚ್ಚಾಗುತ್ತೆ. ಆ ಜ್ಞಾನಕ್ಕೆ ಕೆಲವರು ಬುಕ್ಗಳನ್ನ ಓದ್ತಾರೆ, ಇನ್ನು ಕೆಲವರು ಪಾಡ್ಕಾಸ್ಟ್ಗಳನ್ನ ನೋಡ್ತಾರೆ, ಒಬ್ಬ ಗುರುಜಿಗಳನ್ನ ಮೀಟ್ ಮಾಡ್ತಾರೆ. ಈ ಥರ ಎಲ್ಲ ಮಾಡೋವಂಥ ಸಂದತಿಯಲ್ಲಿ ನಮಗೆ ಸಿಕ್ಕಂಥ ಓರ್ವ ಗುರುನ ನಾನಿವತ್ತು ಹೆಮ್ಮೆಯಿಂದ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹೌದು, ನಮ್ಮಲ್ಲಿ ಎಷ್ಟೋ ವಿಚಾರಗಳು ಕಾಡ್ತಾ ಇರುತ್ತೆ, ಎಸ್ಪೆಷಲಿ ದೇವ್ರ ವಿಚಾರದಲ್ಲಿ ನಮ್ಮಲ್ಲಿರುವಂಥ ಆ ಮೈಂಡ್ ಸೆಟ್ ಇರುತ್ತಲ್ಲ, ತರ್ಕಕ್ಕೆ ನಿಲುಕದ ವಿಚಾರ ಇದು. ದೇವರು ಅಂತಂದರೆ ಯಾರು? ದೇವ್ರು ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೆ? ನಾನು ಎಲ್ಲ ಸೇವೆ ಮಾಡಿದೆ, ಎಲ್ಲ ಪೂಜೆ ಮಾಡಿದೆ, ಆದರೂ ಇವತ್ತು ಯಾಕೆ ನನಗೆ ದೇವರು ಇದೇ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾನೆ? ಈ ಎಲ್ಲ ಪ್ರಶ್ನೆ ನಮ್ಮಲ್ಲಿ ಕಾಡ್ತಾ ಇರುತ್ತೆ. ಇದಕ್ಕೆಲ್ಲ ಉತ್ತರ ಇವತ್ತು ನಾವು ಕೊಡೋದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಾನು ಹೆಮ್ಮೆಯಿಂದ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಆಧ್ಯಾತ್ಮಿಕ ಚಿಂತಕರು, ದೇವರನ್ನ ಸದಾ ಧ್ಯಾನದ ರೂಪದಲ್ಲಿ ನೋಡೋರು, ಹಾಗೂ ಮಂತ್ರ ಹವನಗಳಿಂದ ದೇವರನ್ನ ಒಲಿಸ್ಕೊಂಡಿರೋರು. ಅದರ ಜೊತೆಯಲ್ಲಿ ಆಧ್ಯಾತ್ಮಿಕತೆಯಲ್ಲಿ ದೇವರಿಗೂ ಇವ್ರಿಗೂ ಇರುವಂಥ ನಂಟಿದೆಯಲ್ಲ, ಇದು ಅಪಾರವಾಗಿದೆ. ಇವ್ರನ್ನ ಇವತ್ತಿನ ಈ ಪಾಡ್ಕಾಸ್ಟಲ್ಲಿ ನಾನು ಹೆಮ್ಮೆಯಿಂದ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಇವರು ಬೆಸ್ಟ್ ಅಸ್ಟ್ರಾಲಜರ್ ಕೂಡ. ನಾನು ಕೆಲವೊಂದು ವಿಚಾರಗಳನ್ನ ವೈಯಕ್ತಿಕವಾಗಿ ನನ್ನ ಕೇಳಿದಾಗ, ನನ್ನನ್ನು ನೋಡೇ ಇರಲಿಲ್ಲ ಇವರು, ಓವರ್ ದ ಫೋನ್ನಲ್ಲೇ ನಿಮ್ಗೆ ಹಿಂಗೆ ಆಗುತ್ತೆ, ಹಿಂಗಿದೆ, ನಿಮ್ಮ ಫ್ಯಾಮಿಲಿ ಹಿಂಗಿದ್ದಾರೆ, ಹಿಂಗೆ ಆಗ್ತಿದೆ ಅಂತ ಹೇಳಿದಾಗ ನನಗದು ಸತ್ಯ ಅನಿಸೋದಕ್ಕೆ ಮಾತ್ರ ನಾನು ಇವ್ರನ್ನ ಭೇಟಿಯಾದೆ. ಹಾಗೂ ಇವರು ನನ್ನ ಒಡನಾಟ ಸುಮಾರು ತಿಂಗಳುಗಳಿಂದ ಇವತ್ತು ಚೆನ್ನಾಗಿದೆ. ವೈಯಕ್ತಿಕವಾಗಿ ಕೆಲವೊಂದು ಕಡೆ ಟೆಂಪಲ್ಗೆ ಕರ್ಕೊಂಡೋಗಿದ್ದಾರೆ, ಯಾವುದೇ ರೀತಿ ಕೆಟ್ಟ ದೃಷ್ಟಿಗಳು ಆಗಬಾರ್ದು ಅನ್ನೋ ಒಂದು ವಿಚಾರಕ್ಕೆ. ಕೆಲವೊಂದು ಕಡೆ ಏನೇನು ಮಾಡಬೇಕು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಈ ಥರ ನಮಗೂ ಒಳ್ಳೇದಾದಾಗ ನಿಮಗೂ ಒಳ್ಳೇದಾಗಲಿ ಅನ್ನೋ ಒಂದು ವಿಚಾರಕ್ಕೆ ಇವತ್ತು ನಾನು ಹೆಮ್ಮೆಯಿಂದ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆಧ್ಯಾತ್ಮಿಕ ಚಿಂತಕರು ಹಾಗೂ ಅಸ್ಟ್ರಾಲಜರ್ ಮತ್ತು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಇವತ್ತು ಜೀವನ ಶೈಲಿಯನ್ನು ಅದ್ಭುತವಾಗಿ ನಡೆಸ್ತಾ ಇರುವಂಥ ಓರ್ವ ಗುರುಜಿ, ಹೆಚ್ಚಾಗಿ ಗುರುಜಿ ಅನ್ನೋದಕ್ಕಿಂತ ಆಧ್ಯಾತ್ಮಿಕ ಚಿಂತಕರು, ನಮ್ಮ ಶ್ರೀ ಸಂಪತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ನಿಮಗೆ ಆತ್ಮೀಯದ ಸ್ವಾಗತ, ಸುಸ್ವಾಗತ ಇವತ್ತಿನ ಒಂದು ಪಾಡ್ಕಾಸ್ಟ್ಗೆ ಸರ್. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ.
ಶ್ರೀ ಗುರುಮಲ್ಲೇಶ್ವರ ಮಹಾಪ್ರಭುಗಳನ್ನು ಇಲ್ಲೇ ನಮಿಸುತ್ತಾ ನನ್ನ ಪೂಜ್ಯ ಗುರುಗಳ ಇವತ್ತು ಬರ್ತ್ಡೇ ಪರಮ ಪೂಜ್ಯ ಶ್ರೀ ಸಿದ್ದಮಲ್ಲ ಮಹಾಸ್ವಾಮಿಗಳಿಗೆ ಭಕ್ತಿ ಪ್ರಮುಖ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹೇಳಿ, ಹೇಗಿದ್ದೀರಾ? ನನ್ನೇ ಕೇಳ್ತಿದ್ದೀರಾ ಸರ್ ನೀವು ಹೇಗಿದ್ದೀರಾ ಅಂತ? ನಾನು ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ಅದ್ಭುತವಾಗಿದ್ದೇನೆ ಸರ್. ದೇವರು ಅನ್ನೋ ವಿಚಾರದಲ್ಲಿ ನಮ್ಮೆಲ್ಲರಿಗೂ ಎಷ್ಟು ಕನ್ಫ್ಯೂಷನ್ ಇದೆ ಅಂತಂದರೆ, ಎಲ್ಲೋ ಒಂದು ಕಡೆ ಒಂದು ರೀತಿಲಿ ತುಂಬ ಕನ್ಫ್ಯೂಷನಲ್ಲೇ ನಾವು ಬದುಕ್ತಾ ಇದ್ದೀವೇನೋ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಸುಮಾರು ಜನ ಪ್ರಶ್ನೆಗಳನ್ನ ಹಾಕ್ತಾರೆ, ನಾನು ಎಲ್ಲ ಪೂಜೆ ಮಾಡಿದೆ, ಪುನಸ್ಕಾರಗಳನ್ನ ಮಾಡಿದೆ, ಜೀವನ ಉದ್ಧಾರ ಆಗಿಲ್ಲ, ಆ್ಯಂಡ್ ಕಷ್ಟಗಳಲ್ಲೇ ಬದುಕ್ತಾ ಇದ್ದೀವಿ, ಕಷ್ಟಗಳಲ್ಲೇ ಇದ್ದೀವಿ, 6 ಕೇರಲಿಲ್ಲ 3 ಕೇರಲಿಲ್ಲ ಅಂತ. ಸೊ ಈ ದೇವರನ್ನೋ ವಿಚಾರನೇ ನಾನು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ದೇವರು ಯಾವ್ಯಾವ ರೂಪದಲ್ಲಿ, ಯಾಕೆ, ಹೀಗೆ ಹಾಗೆ ಎಲ್ಲ ವಿಚಾರಗಳನ್ನ ನಾವು ಇವತ್ತು ಮಾತಾಡ್ತಾ ಇದ್ದೀವಿ. ಅದರಲ್ಲಿ ನನ್ನ ಮೊದಲನೇ ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ತಾ ಇರೋವಂಥದ್ದು, ದೇವರು ಅಂದರೆ ನಿಮ್ಮ ಪ್ರಕಾರ ಯಾರು ಸರ್? ಕಣ್ಣಿಗೆ ಕಾಣದೇನೆ ನಮ್ಮ ಗೋಚರಿಸಿದ್ದೇನೆ ನಮಗೆ ಎಲ್ಲವನ್ನೂ ಕೊಡ್ತಕ್ಕಂಥವನೇ ಭಗವಂತ. ಇದಕ್ಕೆ ಮೂಲ ನಿಮ್ಮಲ್ಲಿ ನೀವು ಮಾತಾಡ್ಬೇಕು. ಫಸ್ಟು ಯಾವುದೇ ಒಬ್ಬ ಮನುಷ್ಯನಲ್ಲಿ ಆತನ ಜೊತೆ ಆತನ ಮಾತಾಡಿದಾಗ, ಮನುಷ್ಯನ ಆತ್ಮದ ಜೊತೆ ಮಾತಾಡುವಾಗ, ಅವನ ಚಿಂತನೆಗಳೆಲ್ಲ ಮಾಡ್ತಾ ಇದ್ದಾಗ ಭಗವಂತ ಆಟೋಮೆಟಿಕ್ ಕಾಣ್ತಾನೆ, ನೋಡ್ಬೋದು. ಭಗವಂತ ನೋಡ್ಬೋದು, ಆದರೆ ಅಗೋಚರ ಕಾಣ್ಲಿಕ್ಕೆ ಸಾಧ್ಯ. ಗೋಚರ ಈಗ ನೀವು ಕೂತಿದ್ದೀರ, ನಿಮ್ಮನ್ನು ಈ ಥರ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ಅಗೋಚರವಾಗಿ ಕನೆಕ್ಟಿವಿಟಿ. ಫಾರ್ ಎಕ್ಸಾಂಪಲ್ ನಿಮಗೆ ಉದಾಹರಣೆ ಬೇಕು ಅಂತಂದರೆ, ಮೊಬೈಲ್ಗೆ ಸಿಮ್ ಹಾಕ್ತೀವಿ, ಕಾಲ್ ಬರುತ್ತೆ, ಕಾಲ್ ಮಾತಾಡ್ತಕ್ಕಂಥವ್ರಿಗೆ ನಮ್ಮ ವಾಯ್ಸ್ ಕೇಳುತ್ತೆ, ಬಟ್ ಅಲ್ಲಿ ಮಾತಾಡೋ ನಮ್ಮ ಕಣ್ಣು ಕಾಣ್ತಾರ? ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಗೊತ್ತಿರುತ್ತೆ ಅಷ್ಟೇ. ಗೊತ್ತಿರುತ್ತೆ. ಎಲ್ಲವೂ ಕೂಡ ನಿಮ್ಮೊಳಗೆ ಇರ್ತಕ್ಕಂಥದ್ದು. ಪ್ರತಿಯೊಬ್ಬ ಜೀವಾತ್ಮನಲ್ಲೂ ಕೂಡ ಪರಮಾತ್ಮನಿದ್ದಾನೆ. ಅದನ್ನು ಬಡಿದೆಬ್ಬಿಸ್ಬೇಕಷ್ಟೇ. ಇವತ್ತೇನು ಮಾಡ್ತೀವಿ, ಏನು ಪ್ರಾಬ್ಲಮ್ ಅಂತ ಆ ಹೋಮ ಮಾಡಿಸು, ಈ ದೇವಸ್ಥಾನಕ್ಕೆ ಹೋಗಿದ್ಬಾ, ಇಲ್ಲಿ ಹೋಗಿದ್ಬಾ, ಯಾವುದು ಕನೆಕ್ಟಿವಿಟಿ ಸಿಗ್ತಾ ಇಲ್ಲ. ಕನೆಕ್ಟಿವಿಟಿ ಅಂದರೆ ಏನು? ಒಂದು ಕ್ಷೇತ್ರಕ್ಕೆ ಹೋದ್ಮೇಲೆ, ಒಂದು ದೇವರನ್ನ ದರ್ಶನ ಮಾಡಿದ್ಮೇಲೆ, ಅಥವಾ ಒಂದು ಗುರುವನ್ನ ದರ್ಶನ ಮಾಡಿದ್ಮೇಲೆ, ಆ ಗುರುವಿನ ಸಾನ್ನಿಧ್ಯಕ್ಕೆ ಹೋದಾಗ ಒಂದು ಕನೆಕ್ಟಿವಿಟಿ ಬಿಲ್ಡ್ ಆಗುತ್ತೆ ಮನುಷ್ಯನಿಗೆ. ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ, ಆತನೇನೋ ಒಂದು ಮನಃಶಾಂತಿ ಸಿಗುತ್ತೆ. ಇದು ಕೆಲವಕ್ಕೆ ಸಿಗ್ತಾನೇ ಇಲ್ಲ. ತುಂಬ ಜನ ಬರ್ತಾರೆ, ಹಿಂಗಿದೆ ಗುರುಗಳೇ, ಹಂಗಿದೆ, ಅದು ಮಾಡಿಸ್ದೆ, ಇದು ಮಾಡಿಸ್ದೆ, ಕೇರಳದಿಂದ ಕರೆಸಿ ಹವನಗಳನ್ನು ಮಾಡಿಸ್ದೆ, ಅಲ್ಲಿಂದ ಕರೆಸ್ದೆ, ಯಾವುದು ಸಕ್ಸಸ್ ಆಗ್ತಾ ಇಲ್ಲ. ಏನಕ್ಕೆ ಸಕ್ಸಸ್ ಆಗ್ತಾ ಇಲ್ಲ? ಇದನ್ನು ಹುಡುಕ್ತಾ ಹೋದಾಗ ನಿಮ್ಮಲ್ಲೇ ಒಂದೊಂದು ಅಲ್ಲ, ನೀವು ಸಿಂಪಲ್ ಆಗಿ ಹೇಳಿದ್ರಿ ಸರ್. ಇವಾಗ ಸಾಮಾನ್ಯ ಜನಗಳಲ್ಲಿ ಒಂದು ನನ್ನಲ್ಲಿ ನಾನು ಮಾತಾಡೋ ಅಂತಂದರೆ ಸಮಥಿಂಗ್ ಲೈಕ್ ಕನ್ನಡ ಮುಂದೆ ನಿಂತ್ಕೊಂಡು ಹಾಯ್ ನೀನು ಯಾವ ಥರ ಮಾತಾಡೋದು ಅನ್ನೋ ಕನೆಕ್ಟಿವಿಟಿನೇ ಬೇಕಾಗಿರೋದಲ್ವ ಸರ್? ಅದನ್ನು ಯಾವ ರೀತಿ ಹೇಳ್ತೀರಾ? ನಿಮ್ಮಲ್ಲಿ ನೀವು ಪ್ರಶ್ನೆಯನ್ನು ಹಾಕಬೇಕು. ಫಸ್ಟು ಮನುಷ್ಯನಲ್ಲಿ ಭಗವಂತನ ಬಗ್ಗೆ ಯಾವ ಚಿಂತನೆಗಳು ನಿಮ್ಮಲ್ಲಿದೆ ತಿಳ್ಕೊಬೇಕು. ಫಸ್ಟು ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ನೋಡಿದಾಗ ಏನಾಗುತ್ತೆ, ಒಂದು ಪಾಸಿಟಿವ್ನೆಸ್ ಬರುತ್ತೆ, ಇಲ್ಲ ನೆಗೆಟಿವ್ ವಿಷಯಗಳ ಮೈಂಡಿಗೆ ಬರುತ್ತೆ, ಥಾಟ್ ಬರುತ್ತೆ. ಈತ ಹಿಂಗೆ ಊಹೆ ನಾವು ಡಿಸೈಡ್ ಮಾಡಿಬಿಟ್ಟಿರ್ತೀವಿ, ಇದು ಈ ಥರ ಇರ್ಬೋದು. ಈಗ ನಮ್ಮಲ್ಲಿ ಏನಾಗಿದೆ, ದೇವರು ಅಂದರೆ ಭಯ, ಆತಂಕ, ಅಥವಾ ತುಂಬ ಭಕ್ತಿ, ಎರಡೂ ಇಲ್ಲ ಅಂತಂದರೆ ಪೂಜೆ ಕೊಡಬೇಕು ಅಂತಕ್ಕಂಥೇನೋ ಒಂದು ಭಾವನೆಗಳಿರ್ತವೆ. ಇದೆಲ್ಲವನ್ನು ಬಿಟ್ಟು ನಿರ್ವಿಕಾರ, ನಿರಾಕಾರ, ಏನೂ ಅಲ್ಲ, ಕನೆಕ್ಟಿವಿಟಿ ತಗೊಳ್ಳಿ. ಫಸ್ಟು ಮನಸ್ಸನ್ನು ದೇವರೊಂದು ಯಾರು ನಿಮ್ಮೊಳಗೆ ನೀವು ಪ್ರಶ್ನೆ ಮಾಡ್ತಾ ಹೋಗಿ. ನೀವು ಏನೂ ಪ್ರಶ್ನೆ ಮಾಡ್ದೇನೆ, ಆ ದೇವಸ್ಥಾನಕ್ಕೆ ಶನಿವಾರ ಬಂತು ಆಂಜನೇಯನಿಗೆ ಹೋಗು, ಶನಿಮಾತ್ಮನಿಗೆ ಹೋಗು, ಗುರುವಾರ ಬಂತು ರಾಯರನ್ನ ಪೂಜೆ ಮಾಡು, ಶುಕ್ರವಾರ ಬಂತು ತಾಯಿನ ಹೋಗಿ ಆರಾಧನೆ ಮಾಡು, ಸೋಮವಾರ ಬಂದರೆ ಶಿವನ ಆರಾಧನೆ ಮಾಡು, ಮಂಗಳವಾರ ಬಂತು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗು. ನಿಮ್ಮಲ್ಲೇ ನೀವು ಕನೆಕ್ಟಿವಿಟಿ ಬಿಲ್ಡ್ ಆಗದೆ ಹೋದಾಗ ಜಾತಕಗಳಿರ್ತವೆ. ಈಗ ಉಚ್ಚ ಸ್ಥಾನ ಇರ್ತಕ್ಕಂಥ ಜಾತಕಗಳು ಎಷ್ಟೋ ಜನ ಕಷ್ಟಪಟ್ಟಿಲ್ವಾ? ಶ್ರೀರಾಮಚಂದ್ರ ಪ್ರಭು ಎಲ್ಲಾ ಗ್ರಹಗಳು ಉಚ್ಚ ಸ್ಥಾನದಲ್ಲೇ ಇದ್ದು ವನವಾಸಕ್ಕೇನಕ್ಕೆ ಹೋದ? ರಾವಣ ಎಂಥ ಪರಾಕ್ರಮಿ, ಶಿವನಿಂದನೇ ಆತ್ಮಲಿಂಗವನ್ನು ಪಡೆದಂಥವನು, ಮಹಾ ಪ್ರಚಂಡ, ಎಲ್ಲ ವೇದ ಪಾಂಡಿತ್ಯವನ್ನು ಪಡೆದಂಥವನು, ಯಂತ್ರ ತಂತ್ರ ಮಂತ್ರಗಳನ್ನು ಗೊತ್ತಿರ್ತಕ್ಕಂಥವನು. ಆದರೆ ಧರ್ಮನಿಷ್ಠ ಯಾರು? ರಾವಣ ಧರ್ಮನಿಷ್ಠ. ಅವನು ಗೊತ್ತಿತ್ತು ಶ್ರೀರಾಮಚಂದ್ರನಿಗೆ ಮೋಕ್ಷ ಸಿಗುತ್ತೆ ಅಂತ. ಅವ್ರಿಗೂ ಕೂಡ ಚೆನ್ನಾಗಿತ್ತು, ಅವರೆಲ್ಲ ಗ್ರಹಗಳು ಎಲ್ಲೆಲ್ಲಿ ಬೇಕಲ್ಲಿ ಜೋಡಿಸ್ಕೊಂಡಿದ್ರು. ಆದರೆ ಅವ್ರಿಗೂ ಕಷ್ಟ ಬಂದಿರಲಿಲ್ವಾ? ಯುದ್ಧ ಆಗಲಿಲ್ವಾ? ಹೆಂಗಾಯ್ತು? ಎಲ್ಲ ಗ್ರಹಗಳನ್ನು ಸಿಂಹಾಸನದಲ್ಲಿ ಜೋಡಿಸ್ಕೊಂಡಿದ್ದಂಥವನು ರಾವಣ. ಎಲ್ಲ ಗ್ರಹಗಳನ್ನು ಸಿಂಹಾಸನದಲ್ಲಿ ಜೋಡಿಸ್ಕೊಂಡು ಯಂತ್ರ ತಂತ್ರ ವೇದಗಳೆಲ್ಲ ಒಂದು ಪಾರಾಯಣ ಮಾಡಿದ ಪಾಂಡಿತ್ಯವನ್ನು ಪಡೆದಂಥವನು. ಇದನ್ನೆಲ್ಲ ಇರುವಾಗ ಇತಿಹಾಸ ನಮಗೆ ಫಸ್ಟ್ ನಿಮ್ಮಲ್ಲಿ ನೀವು ಮನುಷ್ಯರು ನಮ್ಮಲ್ಲಿ ನಾವು ಕ್ವಶನ್ ಆಗ್ತಾ ಹೋದಾಗ ಪ್ರತಿಯೊಂದು ಜೀವರಾಶಿನಲ್ಲೂ ಭಗವಂತನಿದ್ದಾನೆ. ಓಕೆ, ಒಟ್ಟಲ್ಲಿ ನಮ್ಮಲ್ಲಿ ನಾವು ಪ್ರಶ್ನೆ ಹಾಕೊಬೇಕು. ನಮ್ಮಲ್ಲಿ ನಾವು ಪ್ರಶ್ನೆ ಹಾಕೊಂಡ್ರೆ ಅಂದ್ರೆ ನಾವ್ ಯಾರು, ದೇವರಂದ್ರೆ ಯಾರು ಅನ್ನೋದನ್ನ ನಮಗೆ ನಾವು ಕೇಳ್ಕೊಬೇಕು ಫಸ್ಟ್ ಅಂತ ಹೇಳ್ತಿದ್ರ. ಇನ್ನ ನಾನು ನಿಮಗೆ ಸ್ಟ್ರೈಟ್ ಆಗಿ ಪ್ರಶ್ನೆಗಳನ್ನ ಕೇಳ್ಬಿಡ್ತೀನಿ ಸರ್. ದಿನ ಬೆಳಗ್ಗೆ ಎದ್ರೆ ಪೂಜೆಗಳನ್ನ ಮಾಡಿ, ಪುನಸ್ಕಾರಗಳನ್ನ ಮಾಡಿ, ಮನೆಯಿಂದ ಹೊರಡುವಾಗ
ದೇವರು ಹಿಂಗೆ ಒಳ್ಳೇದು ಮಾಡ್ತಾನೆ, ಹಂಗೆ ಒಳ್ಳೇದು ಮಾಡ್ತಾನೆ ಅಂತ ಪ್ರತಿದಿನ ಪೂಜೆ ಮಾಡ್ತಾ ಇರ್ತಾರೆ. ಪ್ರಶ್ನೆಗಳನ್ನ ಹಾಕ್ಕೊಂಡು ದೇವರೇ ನೀನೇ ಎಲ್ಲ, ನೀನು ಬಿಟ್ಟರೆ ನನಗೇನೂ ಇಲ್ಲ, ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ಬಳಗ ಅನ್ನೋರ ಅಕೌಂಟ್ಗಳನ್ನೆಲ್ಲ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಬನ್ನಿ. 110% ಇಲ್ಲ ಮೈನಸಲ್ಲಿರುತ್ತೆ, ಇಲ್ಲ ಅಂದರೆ ಸಾಲದಲ್ಲಿರ್ತಾರೆ, ಇಲ್ಲ ಅಂತಂದರೆ 1,000 ರೂಪಾಯಿ 2,000 ರೂಪಾಯಿ ಇವತ್ತೂ ಕಷ್ಟಪಡ್ತಾ ಇರ್ತಾರಲ್ಲ. ಈ ನಾನೇ ಪ್ರಶ್ನೆಗಳನ್ನ ಹಾಕ್ಕೊಂಡು ಭಗವಂತನ ಹುಡ್ಕೊಳೋ ಅಂಥ ಇವರು ಇಷ್ಟೆಲ್ಲ ದೇವ್ರನ್ನ ನಂಬಿರೋರು ಸರ್. ಆ ದೇವ್ರು ಯಾಕೆ ಎಲ್ಲ ಸಿಚುವೇಶನ್ನಲ್ಲೂ ಇವರಿಗೆ ಹೆಲ್ಪ್ಗಳನ್ನ ಮಾಡ್ತಾ ಇಲ್ಲ, ಇನ್ಕ್ಲೂಡಿಂಗ್ ನನ್ನ ಸಮೇತ ಸೇರಿಸಿ ಕೇಳ್ತಾ ಇದ್ದೀನಿ. ಯಾವುದೇ ದೇವರು ಒಳ್ಳೇದ್ದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ. ದೇವರಂದ್ರೆ ನಿರ್ವಿಕಾರ, ನಿರ್ಗುಣ. ಯಾವುದೇ ದೇವರು ಕೂಡ ಅಷ್ಟೇ ದಾರಿ ತೋರಿಸ್ತಾನೆ. ಪೂಜೆ ಮಾಡೋದು ಬಿಟ್ಟು ನೀವು ಬಿಟ್ಟು ವಿಚಾರ. ಅದಕ್ಕೆ ಹೇಳಿದ್ದೆ ನಾವು ಫಸ್ಟ್ ನಿಮ್ಮಲ್ಲಿ ನೀವು ಕನೆಕ್ಟಿವಿಟಿ ತಗೊಳ್ಳಿ. ನಿಮ್ಮಲ್ಲಿ ನೀವು ಆಲೋಚನೆ ಮಾಡ್ದೇನೆ, ಥಿಂಕಿಂಗೇ ಮಾಡ್ದೇನೆ, ಏನು ಯೋಚನೆ ಮಾಡ್ದೇನೆ ನಾನು ಬೆಳಿಗ್ಗೆ ಎದ್ದು ಆ ದೇವ್ರ ಪೂಜೆ ಮಾಡಿಸ್ದೆ, ನಾಳೆ ಇನ್ನೊಂದು ಹೋಮಗಳ ಮಾಡಿಸ್ದೆ, ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ದು ಬಂದು ವಾರ ಪೂರ್ತಿ ಎಲ್ಲ ಒಂದೊಂದು ದೇವಸ್ಥಾನಗಳಿಗೆ ಹೋದ್ರೂ ಫಲ ಸಿಗ್ತಾ ಇಲ್ಲ ಅಂತಂದಾಗ ನಿಮ್ಮಲ್ಲಿ ಕ್ವಶನ್ ಮಾಡಿ ಫಸ್ಟ್ ಏನಕ್ಕಿದೆ. ನಿಮ್ಮ ಜೊತೆ ನೀವು ಫಸ್ಟ್ ಮಾತಾಡಬೇಕು. ಈ ದೇಹದ ಜೊತೆ ಈ ಆತ್ಮ ಮಾತಾಡಿದಾಗ ಮಾತ್ರ ಸಾಧ್ಯ. ಅವಾಗ ಪ್ರತಿಯೊಂದು ಕನೆಕ್ಟಿವಿಟಿ ಸಿಗುತ್ತೆ. ಬರೀ ಮೊಬೈಲ್ ಇಟ್ಕೊಂಡು ಸಿಮ್ ಹಾಕ್ದೇನೆ ಕನೆಕ್ಷನ್ ಸಿಕ್ಕರೆ ಮಾತ್ರ ಬಿಡ್ತೀರ ನೀವು. ಈ ದೇಹ ಮೊಬೈಲ್, ಅದಕ್ಕೆ ಚಾರ್ಜು ಬೇಕು. ನಾವು ಪವರನ್ನು ಕೊಡಬೇಕು, ಅದಕ್ಕೆ ಕರೆಂಟ್ ಚಾರ್ಜ್ ಹಾಕಬೇಕು, ಸಿಮ್ ಹಾಕಬೇಕು, ಅದಕ್ಕೆ ಕರೆನ್ಸಿ ಹಾಕಬೇಕು. ಪೂಜೆ ಪುನಸ್ಕಾರಗಳ ಮಾಡ್ತಕ್ಕಂಥ ಕನೆಕ್ಟಿವಿಟಿ ಇಲ್ಲದೆ ಪೂಜೆ ಪುನಸ್ಕಾರ ಮಾಡೋದು ವೇಸ್ಟ್, ಅದು ವ್ಯರ್ಥ. ನಿಮ್ಮೊಳಗೆ ನೀವು ಹುಡುಕ್ತಾ ಹೋಗಬೇಕು. ನನಗೆ ನನ್ನ ಗುರುಗಳು ಉಪದೇಶವನ್ನು ಮಾಡಿದಾಗ ನನ್ನ ಗುರು ಏನಕ್ಕೆ ಉಪದೇಶ ಮಾಡಿರೋದು ತರ್ಕಕ್ಕೆ ನಿಲ್ಲಕ್ಕದ್ದು. ನನ್ನೊಳಗೆ ನಾನು ಮಾತಾಡ್ತಾ ಇರಬೇಕು. ಏನಕ್ಕೆ ಹಿಂಗೆ, ದೇವ್ರು ಅಂದ್ರೆ ಏನು, ಹಂಗೆ ಆ ದೇವ್ರು ಯಾಕೆ, ಈ ದೇವ್ರು ಹೆಂಗೆ, ಈ ತರ್ಕ ಮನುಷ್ಯನಿಗೆ ಬಂದಾಗ ಮಾತ್ರ ಅದು ಸಕ್ಸಸ್ ಆಗಿ ಸಾಧ್ಯ. ಈಗ ನಿಮ್ಮ ಪ್ರಕಾರ ಇಷ್ಟ ನೀವು ದೇವ್ರ ಹತ್ರ ಒಳಗಡೆ ನಿಮ್ಮೊಳಗಡೆ ನೀವು ಮಾತಾಡ್ಕೊಂಡಿದ್ದೀರಲ್ಲ, ಹಾಗಾದ್ರೆ ನೀವು ಕಂಡುಕೊಂಡಂಥ ದೇವ್ರು ಯಾರು? ಒಳ್ಳೆಯದನ್ನು ಮಾಡ್ತಕ್ಕಂಥದ್ದೇ ದೇವರು. ನಿಮ್ಗೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಪ್ರಾಬ್ಲಮ್ ಬರಲಿ, ಯು ಥಿಂಕ್ ಪಾಸಿಟಿವ್. ಆತನಲ್ಲಿ ಭಗವಂತ ಇದ್ದಾನೆ. ಓಕೆ, ನೀವೇನೇ ಮಾಡಿ, ಈಗ ಕೆಲವರೆಲ್ಲ ಹೇಳ್ಕೊತಾರೆ, ಕೆಲವರೆಲ್ಲ ದೇವ್ರನ್ನ ಬೈತಕ್ಕಂಥವ್ರು ಉಂಟು, ಕೆಲವರು ದೇವ್ರನ್ನ ನಂಬದೇ ಇರ್ತಕ್ಕಂಥವ್ರು ಉಂಟು. ಬಟ್ ಯಾವುದೇ ಧರ್ಮ, ಇಡೀ ಈ ಭೂಮಂಡಲದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಧರ್ಮದ ಮೂಲ ಧಾರ್ಮಿಕ, ಅವನು ಬದುಕಿರ್ತಕ್ಕಂಥ ಧಾರ್ಮಿಕ ಹಿನ್ನೆಲೆಯಲ್ಲಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ, ಎನಿ ರಿಲಿಜನ್ ತಗೊಳ್ಳಿ, ನಾಮ ಆತನ ಹೆಸರು ಕೂಡ ಅಷ್ಟೇ ದೇವರ ಒಂದು ಇದರಿಂದ ಬಂದಿರತಕ್ಕಂಥ ವಿನಃ ಬೇರೆ ಯಾವುದೇ ತರಹದ. ಈಗ ರಂಜಿತ್ ಅಂತ ಇಟ್ಕೊಂಡಿದ್ದಾರೆ, ಈಗ ನಾನು ಸಂಪತ್ ಕುಮಾರ್ ಅಂತ ನನ್ನ ನಾಮಕರಣ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲದೇನೋ ಅದು ಆಟೋಮೆಟಿಕ್ ಆಗಿರ್ತಕ್ಕಂಥದ್ದು. ಇದು ಈ ಭೂಮಂಡಲದಲ್ಲಿ ಗೊತ್ತಿಲ್ಲದೆ ಆಗಿರ್ತಕ್ಕಂಥದ್ದು. ಇದು ಭಗವಂತ ಮಾಡಿಸ್ತಾ ಅಗೋಚರವಾಗಿ ಆಗ್ತಕ್ಕಂಥ ಕೆಲಸಗಳು ಇವೆಲ್ಲ. ನಮಗೆ ಗೊತ್ತಿತ್ತಾ, ಇಲ್ಲಿಗೆ ಬರ್ತೀವಿ ಅಂತ ಗೊತ್ತಿತ್ತಾ? ಇನ್ನು ಕೆಲವ್ರಿಗೆ ಕೆಶವನ್ ಕೇಳ್ತಾರೆ, ಏನಪ್ಪ ಇಲ್ಲಿ ನಮ್ಗೆ ಇಷ್ಟೊಂದು ಕಷ್ಟ, ಬೇರೆ ದೇಶದಲ್ಲಿ ಚೆನ್ನಾಗಿದೆಯಾ, ಅಲ್ಲೂ ಕಷ್ಟ ಇದೆ. ಅವರೇನಿಲ್ಲ, ಎಲ್ಲ ಕಷ್ಟ ಸುಖಗಳು ಎಲ್ಲ ಕಡೆ ಕಾಮನ್. ಪ್ರಾಬ್ಲಮ್ ಏನು ಗೊತ್ತಾ ಸರ್, ನಿಜವಾಗ್ಲೂ ಹೇಳ್ಬೇಕಂದ್ರೆ ಬೇರೆ ದೇಶ ಡೆವಲಪ್ಡ್ ಕಂಟ್ರಿ ಅಂತಲೇ ಹೇಳ್ತಾರೆ ಹೊರತು ಡೆವಲಪಿಂಗ್ ಕಂಟ್ರಿ ಅಂತ ಹೇಳಲ್ಲ. ಅಂದರೆ ಬೇರೆ ದೇಶಗಳಲ್ಲಿ ಕಂಪೇರ್ ಮಾಡಿದ್ರೆ ಕೆಲವೊಂದು ದೇಶಗಳಲ್ಲಿ ನಮ್ಮ ದೇಶದಲ್ಲಿರೋಷ್ಟು ಹೋಮಗಳು, ಹವನಗಳು, ಪೂಜೆಗಳು, ಪುನಸ್ಕಾರಗಳು, ದೇವರುಗಳು ಇದು ಯಾವುದೂ ಇಲ್ಲ ಅಂತಂದ್ರು, ಬೇರೆ ದೇಶದಲ್ಲಿರೋವಂಥ ಒಂದು ಡಿಸಿಪ್ಲೈನ್, ಒಂದು ರೀತಿಯಲ್ಲಿ ಮನುಷ್ಯ ನಡ್ಕೊಳೋಂಥ ರೀತಿ, ಹಾಗೂ ದೇಶ ಡೆವಲಪ್ ಆಗಿರೋವಂಥ ರೀತಿ ನೀತಿಗಳು, ಹಾಗೂ ಜನಗಳ ವ್ಯವಸ್ಥೆ, ರೋಡಿನ ವ್ಯವಸ್ಥೆ, ಮತ್ತೊಂದು ಎಲ್ಲವೂ ಸುಸರ್ಜಿತವಾಗಿ ಅಲ್ಲಿದೆ. ಬಟ್ ಇಲ್ಲಿ ದೇವ್ರ ಪೂಜೆ ಮಾಡೋದನ್ನೇ ಕೆಲಸ ಥರ ಫೀಲ್ ಆಗಿಬಿಟ್ಟು ಕೆಲಸನ ದೇವ್ರ ಪೂಜೆ ಥರ ಮಾಡ್ತಾ ಇದ್ದಾರೆ. ಅಂದರೆ ದೇವರು ಅನ್ನೋದನ್ನು ಪ್ರತಿಯೊಂದು ಮೇಲೂ ಡಿಪೆಂಡ್ ಆಗ್ತಿದ್ದಾರಲ್ಲ. ಈ ಪ್ರಶ್ನೆ ನಾನು ನಿಮ್ಮನ್ನು ಕೇಳೋದಾದರೆ, ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಆನ್ ಅ ಗಾಡ್. ದೇವ್ರ ಮೇಲೆ ಪ್ರತಿಯೊಂದು ಡಿಪೆಂಡ್ ಆಗಬೇಕಾ, ಅಥವಾ ಯಾವುದು ಏನೇ ಇದ್ರೂ ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ಬೇಕಾ ನಿಮ್ಮ ಪ್ರಕಾರ? ಕಾಯಕವೇ ಕೈಲಾಸ. ಪ್ರತಿಯೊಬ್ಬನು ಬಂದಿರತಕ್ಕಂಥದ್ದು ಆತ ಕರ್ಮಗಳನ್ನು ತೀರಿಸಲಿಕ್ಕೆ ಬಂದಿರತಕ್ಕಂಥದ್ದು. ಯಾವುದೇ ಜೀವರಾಶಿ ಸತ್ತ ಮೇಲೆ ಆತನಿಗೆ ಸಂಸ್ಕಾರವನ್ನು ಮಾಡ್ತಾರೆ. ಸಂಸ್ಕಾರ ಏನಕ್ಕೆ ಮಾಡ್ತಾರೆ? ಆತನ ಆತ್ಮ ಭಗವಂತನ ಪಾದ ಸೇರಲಿ ಅಂತ. ನೀವು ಹೇಳಿದ್ರಿ ಬೇರೆ ದೇಶಗಳು ಉದ್ಧಾರ ಆಗಿದೆ, ನಮ್ಮಲ್ಲಿ ಅಲ್ಲೂ ಕೂಡ ಸಮಸ್ಯೆಗಳಿವೆ. ಅಲ್ಲೂ ಪ್ರಾಬ್ಲಮ್ ಇಲ್ವಾ? ಅಲ್ಲಿ ಕೆಟ್ಟ ಜನಗಳಿಲ್ವಾ? ಅಲ್ಲಿ ಇದಿಲ್ವಾ? ಕಡಿಮೆ ಇಲ್ಲ. ನೋ ಫಸ್ಟ್ ಕಾಣ್ತಕ್ಕಂಥದ್ದು ನಮಗೆ ನಮ್ಮ ಮುಂದೆ ಇರ್ತಕ್ಕಂಥ ಕೆಟ್ಟದ್ದು ನಮಗೆ ಜಾಸ್ತಿ ಕಾಣುತ್ತೆ, ನಮ್ಮ ದೂರದಲ್ಲಿ ಇರ್ತಕ್ಕಂಥ ಒಳ್ಳೇದು ನಮಗೆ ಜಾಸ್ತಿ ಕಾಣುತ್ತೆ. ಅದು ಉಲ್ಟಾ ಮಾಡಿ, ನಮ್ಮಲ್ಲಿರ್ತಕ್ಕಂಥ ಒಳ್ಳೇದನ್ನ ಫಸ್ಟ್ ತಗೊಳ್ಳಿ, ದೂರದಲ್ಲಿರ್ತಕ್ಕಂಥ ಕೆಟ್ಟದನ್ನ ಫಸ್ಟ್ ನೋಡಿ, ಅವಾಗ ಓಪನ್ ಆಗುತ್ತೆ ಪ್ರತಿಯೊಂದು ಕೂಡ. ಆಯಿತು ಸರ್, ಒಪ್ಕೊಳ್ತೀನಿ ನಿಮ್ಮ ಮಾತನ್ನು, ದಟ್ಸ್ ಓಕೆ. ಬಟ್ ಈಗ ಇನ್ನೊಂದು ಪ್ರಶ್ನೆ, ಇವಾಗ ನೀವು ಅವಾಗಲೇ ಮಾತಾಡ್ತಾ ದೇವರು ಅಂತಂದರೆ ಕೆಲವರಿಗೆ ಭಯ ಅಂತಂತಂದ್ರಿ. ಈಗ ದೇವರಿಗೆ ಭಯ ಪಡಬೇಕಾ ಅಥವಾ ಬೇಡವಾ? ಭಯ ಏನು ಅವಶ್ಯಕತೆ ಇಲ್ಲ. ದೇವರು ತಾಯಿ ಮಗನ ಸಂಬಂಧ, ತಂದೆ ಮಗನ ಸಂಬಂಧ.
ಕನೆಕ್ಟಿವಿಟಿ ತೊಗೊಳ್ತಾಗ್ತದೆ, ಯಾರಿಗೂ ಕೂಡ ಕನೆಕ್ಟಿವಿಟಿ ಸಿಗ್ತಾ ಇಲ್ಲ. ಹ್ಮ್ ಇನ್ನು ಕೆಲವರಿಗೆ ನಿಮಗೆ ಯಾವುದೋ ಒಂದು ಗೋಚರ ಆಗುತ್ತೆ, ಏನೇನೋ ಗೋಚರ ಆಗಿರ್ತಕ್ಕಂಥ ಕೆಲವು ನೀವು ಶೇರ್ ಮಾಡಿದ್ರೆ ನನ್ನ ಹತ್ರ, ಇದನ್ನು ಇನ್ನೊಬ್ಬರ ಹತ್ರ ಏನು ಹೇಳ್ತಾರೆ, ನಿಮ್ಮನ್ನು ಅಪಹಾಸ್ಯ ಮಾಡ್ತಾರೆ. ಹ್ಮ್ ಹೌದಲ್ಲ, ನಂಗೆ ಹಂಗಾಯ್ತು, ಕನಸಲ್ಲೂ ಬರ್ತಾನೆ, ದಾರಿ ತೋರಿಸ್ತಾನೆ, ಹಿಂಗೆ ಹೋಗು ಹಿಂಗೆ ಹೋಗು. ನಾವು ನೀವು ಸಿಕ್ಕಿರೋ ಆಕಸ್ಮಿಕ, ಹ್ಮ್ ಹೌದಲ್ವಾ, ನಾವು ನೀವು ಸಿಕ್ಕಿರ್ತಕ್ಕಂಥದ್ದೇ ಆಕಸ್ಮಿಕ. ಹ್ಮ್ ಈ ಪ್ರತಿಯೊಂದು ಕನೆಕ್ಟಿವಿಟಿ ಇದೆಯಲ್ಲ, ಭಗವಂತ ಒಂದೊಂದು ಕನೆಕ್ಟಿವಿಟಿ ಮಾಡ್ತಾ ಮಾಡ್ತಾ ಹೋಗ್ತಾನೆ. ಇದು ಗೊತ್ತೇ ಆಗಲ್ಲ. ಹ್ಮ್ ಒಬ್ಬ ಇಂಜಿನಿಯರು M.Tech ಮಾಡಿ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇರ್ತಾನೆ. ಹ್ಮ್ 38 ವರ್ಷದ ನಂತರ ಆತ ಸನ್ಯಾಸಿ ಆಗೋಗ್ತಾನೆ. ಆಗೋಗುತ್ತೆ, ಹ್ಮ್ ಆತನಿಗೂ ಗೊತ್ತಿರಲ್ಲ ನಾನು ಸನ್ಯಾಸಿ ಆಗ್ತೀನಿ ಅಂತ. ಹ್ಮ್ 2-3 ತಿಂಗಳಲ್ಲಿ ಆಗ್ತಕ್ಕಂಥ ಒಂದು ಮ್ಯಾಟ್ರ್ ಅದು. ಹ್ಮ್ ಅನಂತರ ಆತ ಅವನು ಕ್ವಶನ್ ಮಾಡ್ಕೊಳ್ಳೋ ಆಗ ಶುರು ಮಾಡ್ತಾನೆ. ಹ್ಮ್ ಕನೆಕ್ಟಿವಿಟಿ ಸಿಗ್ತಾ ಇರೋದು ಆಗ ಅವನಿಗೆ. ಕೆಲವರಿಗೆ ಊಟದಲ್ಲೇ ಸಿಗುತ್ತೆ, ಹ್ಮ್ ಕೆಲವರಿಗೆ ಹೋಗ್ತಾ ಹೋಗ್ತಾ ಸಿಗುತ್ತೆ. ಹ್ಮ್ ಈ ಭೂಮಂಡಲ, ಈ ಪ್ರಕೃತಿ ಇದೆಯಲ್ಲ, ಈ ಪ್ರಕೃತಿನೇ ಒಂದು ದೇವರು. ನಿಜ, ಇದು ಸತ್ಯವಾದ ಮಾತು. ಈ ಪ್ರಕೃತಿ ಇದೆಯಲ್ಲ, ಕನೆಕ್ಟಿವಿಟಿ, ನೀವು ಎಲ್ಲೂ ಹೋದ್ರೂ ಕೂಡ ಪಾಸಿಟಿವ್ ಆಗಿ ನೋಡ್ತಾ ಹೋಗಿ, ಎಲ್ಲ ಪಾಸಿಟಿವ್ ಆಗಿ ಕಾಣುತ್ತೆ. ನೀವು ಒಂದು ವೈಟ್ ಪೇಪರ್ನಲ್ಲಿ ಒಂದು ಕಡೆ ಕಪ್ಚುಕನೇ ಫಸ್ಟ್ ನಮಗೆ ಕಾಣೋದು. ಯಾವುದೇ ಒಬ್ಬ ವ್ಯಕ್ತಿ ತಗೊಳ್ಳಿ, ಏನೇ ಒಂದು ವಿಷಯ ತಗೊಳ್ಳಿ, ಫಸ್ಟ್ ನೀವು ನೋಡೋದು ಅದನ್ನು ಡಿಸೈಡ್ ಮಾಡ್ಬಿಡ್ತೀವಿ ನಾವು, ಈತ ಒಳ್ಳೆಯವನ ಕೆಟ್ಟವನ, ಈತ ಹಿಂಗಿರ್ಬೋದು. ಊಹೆ ಡಿಸೈಡ್ ಮಾಡಿದ್ರೆ ಊಹೆ ಇರುತ್ತೆ. ಆತ ನಮ್ಮ ಹತ್ರಕ್ಕೆ ಬಂದು ಸಂವಹನ ಮಾಡಿದಾಗ, ವ್ಯವಹರಿಸಿದಾಗ ಮಾತ್ರ ಅದು ಇದಾಗುತ್ತೆ ವಿನಃ ಬೇರೆ ಥರ ಅಲ್ಲ. ತರ್ಕಕ್ಕೆ ನಿಲಕದ ವಿಚಾರಗಳ ಬಗ್ಗೆ ಮಾತಾಡ್ತಾ ದೇವರು ಅನ್ನೋ ಪ್ರಶ್ನೆಗಳಿಗೆ ನಿಮ್ಮಲ್ಲಿ ನೀವು ಪ್ರಶ್ನೆಗಳನ್ನ ಹಾಕ್ಕೊಂಡಾಗ ಮಾತ್ರ ಸಾಧ್ಯ ಅಂತ. ಇನ್ನು ಕೆಲವರಿಗಂತೂ ನನ್ನನ್ನು ನಾನು ಪ್ರಶ್ನೆ ಹೆಂಗೆ ಹಾಕ್ಕೊಂಡ್ಲಿ ಅನ್ನೋದು ಪಾಪ ಗೊತ್ತಿರಲ್ಲ. ಅದಕ್ಕೆ ಆ ಭಗವಂತನೇ ದಾರಿ ತೋರಿಸ್ಬೇಕು. ನಿಮ್ಮಲ್ಲಿ ನೀವು ಕೇಳ್ಕೊಳ್ಳಿ, ನಿಮ್ಮಲ್ಲಿ ನೀವು ಕೂತ್ಕೊಳ್ಳಿ, ಧ್ಯಾನವನ್ನು ಮಾಡಿ, ಅದರಿಂದ ದೇವ್ರನ್ನ ಕಾಣ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ. ಇನ್ನೊಂದು ಪ್ರಶ್ನೆಗೆ ಬರ್ತೀನಿ ಸರ್. ಅದಕ್ಕಿಂತ ಮುಂಚೆ ಈ ದೇವರು ಅನ್ನೋ ವಿಚಾರಕ್ಕೆ ಹಿಂಗೆ ನಾನು ಯಾರೋ ಗುರುಗಳ ಹತ್ರ ಕೇಳಿದಾಗ, ಇಲ್ಲ ಒಂದು ರೀತಿಲಿ ಸಭೆಯಲ್ಲಿ ಎಲ್ಲರೂ ಕೇಳ್ತಾರಂತೆ ದೇವರು ಅಂದರೆ ಯಾರು ಅಂತ. ಒಬ್ಬ ಗುರುಗಳು ಅಲ್ಲಿರುವಂಥ ಸಭೆಯಲ್ಲಿರುವಂಥ ಪ್ರತಿಯೊಬ್ಬರನ್ನ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಡೋಕ್ಕೆ ಶುರು ಮಾಡ್ತಾರೆ. ದೇವರು ಅಂತಂದರೆ ನನ್ನ ತಂದೆ, ನನ್ನ ತಾಯಿ, ದೇವರು ಅಂದರೆ ನನ್ನ ಕೆಲಸ, ದೇವರು ಅಂತಂದರೆ ಈಶ್ವರ, ದೇವರು ಅಂತಂದರೆ ಅಲ್ಲ, ದೇವರು ಅಂತಂದರೆ ಯೇಸು, ಅಥವಾ ದೇವರು ಅಂತಂದರೆ ವೆಂಕಟರಮಣ, ದೇವರು ಅಂತಂದರೆ ಎಲ್ಲ ಕಡೆ ಇರೋರು, ಈ ಥರ ಹೇಳ್ತಾ ಹೋಗ್ತಾ ಇರ್ತಾರಂತೆ. ಅದಕ್ಕೆ ಗುರುಗಳೆಲ್ಲವನ್ನು ಕೇಳಿಸ್ಕೊಂಡು ಒಂದು ಮಾತು ಹೇಳ್ತಾರಂತೆ. ನೀವು ಗುರುಸ್ಥಾನದಲ್ಲಿದ್ದೀರಾ, ಆ ಗುರುಗಳನ್ನ ನೆನೆಸ್ಕೊಂಡು ನಾನು ಈ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ, ನಮ್ಮ ವೀಕ್ಷಕರಿಗೆ ಗೊತ್ತಾಗಲಿ ಅಂತ. ಅದಕ್ಕೆ ಆ ಗುರುಗಳು ವಾಪಸ್ ಹೇಳ್ತಾರಂತಂತೆ, ನೀವು ಹೇಳಿದ್ದಲ್ಲ ನಿಜ, ದೇವರು ಎಲ್ಲ ಕಡೆ ಇದ್ದಾನೆ, ತಂದೆ ತಾಯಿ, ಕೆಲಸ, ಬಂಧು ಬಳಗ, ನೀವೇನು ಅನ್ಕೊಂತೀರೋ ಅದೇ ದೇವರು. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವ್ರನ್ನ ನೀವು ಕಾಣಬೇಕಾಗಿರೋದು ಈ ರೀತಿ ಅಂತ ಹೇಳಿ ದೇವರು ಅನ್ನೋ ಪದಕ್ಕೆ ಅರ್ಥ ಕೊಡ್ತಾರಂತೆ. ದೇವರು ಅಂತಂದರೆ ದೇ ಎಂದರೆ ದೇಹವಲ್ಲದ, ವಾ ಎಂದರೆ ವಸ್ತುವಲ್ಲದ, ರು ಎಂದರೆ ರೂಪವಿಲ್ಲದ, ದೇಹವಲ್ಲದ ವಸ್ತುವಲ್ಲದ ರೂಪವಿಲ್ಲದನೇ ದೇವರು ಅಂತ ನಾವು ಅಂತ ಹೇಳಿದ್ರಂತೆ. ಅದಕ್ಕೆ ಅಲ್ಲಿರೋಲ್ಲ ಚಪ್ಪಾಳೆ ಹೊಡೆದಂತೆ. ಬಟ್ ಅಲ್ಲಿ ಚಪ್ಪಾಳೆ ಹೊಡೆದ ಮೇಲೂ ಸಹ ಜನಗಳಲ್ಲಿ ಒಂದು ಕನ್ಫ್ಯೂಷನ್ ಅಂತಂದರೆ, ಹಂಗಾರೆ ನೀವು ವೆಂಕಟರಮಣ ಸ್ವಾಮಿನ ರೂಪ ಇದೆಯಲ್ಲ, ಈಶ್ವರಂಗೊಂದು ರೂಪ ಇದೆಯಲ್ಲ, ಅಲ್ಲಾಗೊಂದು ರೂಪ ಇದೆಯಲ್ಲ, ಜೀಸಸ್ಗೊಂದು ರೂಪ ಇದೆಯಲ್ಲ, ಇದನ್ನೆಲ್ಲ ನಾನು ಏನು ಅನ್ಕೊಳ್ಳಿ ಅಂತ ಕೇಳ್ತಾರಂತೆ. ಅಂದರೆ ಆ್ಯಕ್ಚುಲಾಗಿ ಸತ್ಯಗಳನ್ನು ಅರಗಿಸ್ಕೊಂಡು ಅದನ್ನು ತಗೊಳ್ಳೋ ಅಷ್ಟು ಶಕ್ತಿನೂ ಕೂಡ ಎಷ್ಟೋ ಜನಗಳಲ್ಲಿ ಇಲ್ದಂಗೆ ಆಗ್ಬಿಟ್ಟಿದೆಯಲ್ಲ ಸರ್. ಈಗ ನಿಮ್ಮ ಕ್ವಶನ್ನು ಎಲ್ಲ ಕಡೆ ದೇವರಿದ್ದಾನೆ, ಹೆಂಗೆ ದೇವ್ರನ್ನ ಇದು ಮಾಡ್ತಕ್ಕಂಥದ್ದು ಅಂತ ನೀವು ಎಲ್ಲ ಅಂದ್ರೆ ರೂಪದಲ್ಲಿ ಮಾತ್ರ ನೋಡ್ತಾರೆ. ನೀವು ಪೂಜೆ ಮಾಡಿಸಿದ್ರೆ ಮಾತ್ರ ಒಳ್ಳೇದು, ಅಲ್ಲಿ ಎತ್ಕೊಂಡೋಗ ಹಾಲು ಅಭಿಷೇಕ ಮಾಡಿಸಿದ್ರೆ ಒಳ್ಳೇದು. ಸೊ ಅಂದ್ರೆ ನಾನು ಏನು ಹೇಳಕ್ ಬಂತೆ ಅಂತಂದ್ರೆ ಸರ್, ಸೇವೆ ರೂಪದಲ್ಲಿ ಭಗವಂತನಿಗೂ ಬೇರೆದ್ ಮಾಡಿ ಅಲ್ಲೂ ಕಾಣ್ಬೋದಲ್ಲ. ವೈ ಇಟ್ ಇಸ್ ಓನ್ಲಿ ಟೆಂಪಲ್? ಯಾಕೆ ಬರೀ ಟೆಂಪಲ್? ಯಾಕೆ ಅಥವಾ ಯಾವುದೋ ಒಂದು ಜಾಗ? ಯಾಕೆ ಯಾವುದೋ ಒಂದು ದೇವರು? ತಿರುಪತಿಲಿರೋ ವೆಂಕಟರಮಣ ಸ್ವಾಮಿ ನಾನು ನೆನೆಸ್ಕೊಂಡು ಇಲ್ಲೂ ಸಹ ಯಾವುದೋ ಒಂದು ಸೇವೆ ಮಾಡಿದ್ರೆ ದೇವ್ರಿಗೆ ತಲುಪುತ್ತೋ ಇಲ್ವೋ ಸರ್? ತಲುಪುತ್ತೆ ಅನ್ನೋದಾದರೆ ಈ ವಿಚಾರಗಳನ್ನು ಜನಗಳು ಅರ್ಥ ಮಾಡ್ಕೊಳೋದ್ರಲ್ಲಿ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಕೆಲವರು ಮಾತ್ರ, ಎಲ್ಲರೂ ಅಲ್ಲ, ಹಿಂಗೆ ಆಗ್ತಿದ್ದಾರೆ. ಸೊ ಈ ಥರ ವಿಚಾರಗಳನ್ನ ಮಾತಾಡೋಣ. ಒಟ್ಟಿನಲ್ಲಿ ಸಂಪತ್ ಸರ್ನ ನೀವೇನಾದರೂ ಭೇಟಿ ಮಾಡಲು ಇಷ್ಟಪಟ್ಟರೆ, ಜಾತಕ ಅಂತೂ ಏಕಮಾರ್ ದೋ ತುಕಡ ಇದ್ದಿದ್ದಂಗೆ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ನಾನೇನೆ, ಅದಂತೂ ಸತ್ಯ. ನೀವೇನಾದರೂ ಅಪ್ಪಿತಪ್ಪಿ ಜಾತಕದ ಬಗ್ಗೆ ಕೇಳೋ ಅಂಥ ವಿಚಾರಗಳಿದ್ದರೆ ಇವರ ಅಂದರೆ ಒಂದು ಕನೆಕ್ಟಿವ್ ನಂಬರ್ ನಾವು ಕೊಡ್ತಾ ಇದ್ದೀವಿ. ಇಟ್ ಈಸ್ ಅವರ್ ಆಫೀಸ್ ನಂಬರ್. ನಮ್ಮ ಆಫೀಸ್ ನಂಬರ್ ಮುಖಾಂತರ ವಿ ಆರ್ ದ ಕನೆಕ್ಟಿಂಗ್ ಟೀಮ್ಸ್. ನೀವು ಅವ್ರ ಹತ್ರ ಅಪಾಯಿಂಟ್ಮೆಂಟ್ನ ತೊಗೊಬೋದು. ನೇರವಾಗಿ ಮಾತ್ರ ಭೇಟಿ ಮಾಡ್ತಾರೆ. ಕನ್ಸಲ್ಟೇಷನ್ ಆನ್ಲೈನ್ ಬೇಕಾದ್ರೂ ತೊಗೊಬಹುದು, ಅದನ್ನು ಕೂಡ ಹೇಳ್ತಾ ಇದ್ದೀನಿ. ಆದರೆ ರೇರ್ ಕಾಂಬಿನೇಷನಲ್ಲಿ ಆನ್ಲೈನ್ ಹೇಳ್ತಾರೆ. ಬಟ್ ಬರೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನೀವು ಆನ್ಲೈನಲ್ಲಿ ಕೇಳ್ಬೋದು, ಇಲ್ಲಾಂದರೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ದೇವ್ರು ಯಾರು, ದೇವ್ರು ಯಾಕೆ ಹಿಂಗೆ, ದೇವ್ರು ಯಾಕೆ ಅಲ್ಲಿದ್ದಾರೆ, ದೇವ್ರು ಯಾಕೆ ಇಲ್ಲಿಲ್ಲ, ದೇವರುಗಳ ಬಗ್ಗೆನೇ ಕೆಣಕಿ ಆ ವಿಚಾರಗಳನ್ನ ತಿಳಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮ್ಗೆ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ, ಎಷ್ಟು ಜನಕ್ಕೆ ಬಿಡುತ್ತೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಮೇಲ್ಗಡೆ ಇರೋವಂಥ ಭಗವಂತನ ಮೆಚ್ಚಿಸ್ಬಹುದೇನೋ, ಕೆಳಗಡೆ ಇರೋವಂಥ ಜನಗಳನ್ನ ಮೆಚ್ಚಕ್ಕಾಗಲ್ಲ. ಸೊ ಯದ್ಭಾವಂ ತದ್ಭವತಿ ರೂಪಂ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಂದುವರ್ಸೋಣ ಸರ್.
ದೇವರು ಎಲ್ಲ ಕಡೆ ಇದ್ದಾನೆ. ತಿರುಪತಿ ವೆಂಕಟೇಶ್ವರ ಅಂತ ಕೇಳಿದ್ರಿ, ಅಲ್ಲಿ ಯಾಕೆ ತಿರುಪತಿ ವೆಂಕಟೇಶ್ವರ ಇಲ್ಲೇ ಮಾಡಿದ್ರೆ ಹೋಗಲ್ವಾ? ಒಂದು ಪಾಸಿಟಿವ್ ಎನರ್ಜಿಯನ್ನು ಸೇಕರಿಸಿ ಅಲ್ಲಿ ತಿರುಪತಿ ವೆಂಕಟೇಶ್ವರ ನೆಲೆಸಿರ್ತಕ್ಕಂಥದ್ದು. ಒಂದು ದೇವ್ರ ಪ್ರತಿಷ್ಠಾಪನೆ ಆಗಬೇಕು ಅಂದರೆ, ಶಿವಲಿಂಗ ಪ್ರತಿಷ್ಠಾಪನೆ ಆಗಬೇಕು ಅಂದರೆ, ದೇವಿ ಬಂದು ಕೂರಬೇಕು ಅಂತಂದರೆ ಆ ಎನರ್ಜಿ ಫ್ರೀಕ್ವೆನ್ಸಿ ಇರಬೇಕು. ಫಾರ್ ಎಕ್ಸಾಂಪಲ್, ಶೈವ ಗಣಗಳು, ನೀವು ಹೇಳಿದೆ ನಿಮಗೆ ದೇವರು ಒಳ್ಳೇದು ಮಾಡಲ್ಲ ಕೆಟ್ಟದ್ದು ಅನ್ನೋ ಮೊದಲೇ ಹೇಳಿದೆ ನಿಮಗೆ. ಹಂಗೆ ಒಳ್ಳೇದು ಮಾಡೋರು ಯಾರು, ಕೆಟ್ಟದ್ದು ಮಾಡೋರು ಯಾರು? ಗಣಗಳು. ಗಣಗಳ ಮುಖಾಂತರ ಗ್ರಹಗಳು ಈ ಪ್ಲೇಸ್ಮೆಂಟಲ್ಲಿ ಹಿಂಗೆ ಕೂತ್ಕೊಂಡ್ರಪ್ಪ, ಹಿಂಗೆ ಮಾಡ್ಕೋಬೇಕು, ಹಿಂಗೆ ಹೋಗ್ಬೇಕು, ಹಿಂಗಾಗುತ್ತೆ. ಅಂದರೆ ನಿಮ್ಮ ಪ್ರಕಾರ ದೇವರು ಒಳ್ಳೇದು ಕೆಟ್ಟದ್ದು ಮಾಡೋದಕ್ಕೆ ಮುಂದೆ ಬರಲ್ಲ, ಗಣಗಳು ಬರ್ತಾರೆ ಅಂತ. ಗಣಗಳು, ಮನುಷ್ಯರು ಎಷ್ಟು ಜನಗಳಿದ್ದಾರೋ, ಎಷ್ಟು ಸಂತತಿ ಇದೆಯೋ ಅದರ 100 ಪಟ್ಟು ಗಂಧರ್ವರಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಗಂಧರ್ವರೇ ಗಣಗಳ? ಹಾಂ, ಗಣಗಳವರೇ, ಭಗವಂತನ ಸುತ್ತ ಇರ್ತಕ್ಕಂಥವ್ರು. ಒಬ್ಬ ನಾಯಕನ ಸುತ್ತ, ಒಬ್ಬ ನಮ್ಮ ಇಲ್ಲೇನೆ ಒಬ್ಬ ನಾಯಕನ ಸುತ್ತ ಎಷ್ಟೊಂದು ಸಾವಿರಾರು ಜನ ಇರ್ತಾರೆ ಅಲ್ವೋ, ಆತನ ಬೆಂಬಲಿಸ್ತಕ್ಕಂಥವ್ರು, ಆತನ ಜೈಕಾರ ಆಗ್ತಕ್ಕಂಥವ್ರು, ಒಬ್ಬ ಪರಮಾತ್ಮನನ್ನು, ಭಗವಂತನನ್ನು ಧ್ಯಾನಿಸ್ತಕ್ಕಂಥವ್ರು. ಬೇಡ, ಒಬ್ಬರು ಪೀಠಾಧಿಪತಿ, ಒಂದು ಮಠದ ಒಂದು ಆಶ್ರಮದ ಪೀಠಾಧಿಪತಿಗಳಿಗೆ ಸಾವಿರಾರು ಜನ ಭಕ್ತರಿದ್ದಾರೆ. ಅವರನ್ನ ತತ್ವ ಬೋಧನೆಗಳು, ಅವರ ಪೂಜಾ ಪುನಸ್ಕಾರಗಳು, ಇನ್ನಿತರ ಪಾಸಿಟಿವ್ನೆಸ್ಸನ್ನು ಇಷ್ಟಪಡ್ತಕ್ಕಂಥವ್ರು ನಾವು ಲಕ್ಷಾಂತರ ಜನ, ಸಾವಿರಾರು ಜನ ಕಾಣ್ತೀವಿ. ಭಗವಂತನಿಗೆ ಅಗೋಚರವಾಗಿ ಗಂಧರ್ವರು ತುಂಬ ಜನ. ಈ ಆತ್ಮ ಎಲ್ಲಿ ಹೋಗಿ ಸೇರುತ್ತೆ? ಭಗವಂತನ ಪಾದ ಸೇರುತ್ತೆ. ಆ ಭಗವಂತನ ಪಾದ ಸೇರಿ ಏನು ಮಾಡುತ್ತೆ ಅದು ಆತ್ಮ? ಒಂದು ಆತ್ಮ, ಆತ ಇಲ್ಲಿ ಬರ್ತಾನೆ, ಆತನ ಕರ್ಮಗಳಲ್ಲಿ ಏನಿದೆ ಅದನ್ನು ಮಾಡ್ತಾನೆ. ಕೆಲವರೆಲ್ಲ ಏನು ಮಾಡ್ತಾರೆ, ದೇವಸ್ಥಾನ ಮಾಡೋಕ್ಕೆ ಅಂತ ಬಂದಿರ್ತಾರೆ. ಪ್ರತಿ ಊರುಗಳಲ್ಲೂ ಮಾರಮ್ಮನ ದೇವಸ್ಥಾನ ಇದೆ, ಆಂಜನೇಯನ ದೇವಸ್ಥಾನ ಇದೆ, ದೇವಿ ದೇವಸ್ಥಾನ ಇದೆ, ಶಿವಲಿಂಗ ದೇವಸ್ಥಾನ ಕೂಡ ಕೆಲವು ಕಡೆ ಮಾಡ್ಕೊಂಡಿದ್ದಾರೆ. ಪ್ರತಿ ಹಳ್ಳಿಗಳಲ್ಲಿ ಇದೆಯಲ್ವೋ? ಏನಕ್ಕೆ ಹಳ್ಳಿಗಳಿರಬೇಕು? ನೀವು ಹೇಳಿದ್ರಿ ವೆಂಕಟೇಶ್ವರನ ಅಲ್ಲಿಗೆ ಯಾಕೆ ಹೋಗಬೇಕು? ನಿಮ್ಮಲ್ಲೇ ದೇವರು ಇದ್ರ ಮೇಲೆ ಇಲ್ಲೇ ಮಾಡ್ಬೋದಲ್ವಾ? ಅಲ್ಲ, ಅಲ್ಲಿಗೆ ಯಾಕೆ ಹೋಗಬೇಕು ಅಂತ ಅಲ್ಲ. ಕೆಲವರು, ನಾನು ಹೇಳೋದೇನಂತಂದರೆ ಅಲ್ಲಿ ಹೋದರೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ, ಅದ್ರ ಬಗ್ಗೆ ಡೌಟೇ ಇಲ್ಲ ಸರ್. ಯಾಕಂದರೆ ಅಲ್ಲಿ ಅಷ್ಟು ಇರುತ್ತೆ ಸರ್. ಪ್ರತಿಯೊಂದನ್ನು ಕೂಡ ಶೇಖರಣೆಯನ್ನು ಮಾಡಿ ಆ ಎನರ್ಜಿಯನ್ನು ಶೇಖರಣೆ ಮಾಡಿರ್ತಾರೆ. ಈಗ ಶಿವನಿಗೆ ಸಂಬಂಧಪಟ್ಟಂಗೆ ಶಿವನ ಎನರ್ಜಿ ಶೇಖರಣೆಗೆ ಅಲ್ಲಿ ಬೇಕಾಗಿರುತ್ತೆ. ಅಕಸ್ಮಾತ್ ಇರಲ್ಲ ಅಂದ್ಕೊಳ್ಳಿ, ಮಾಡಿಸ್ಕೊಳ್ಳುತ್ತೆ. ನಿಮಗೆ ಗೊತ್ತಿಲ್ಲ ಕೆಲವು ವಿಷಯಗಳು. ಕೆಲವು ಭೂಮಿಗಳಿಗೆ ಶಿವ ಬೇಕೇ ಬೇಕು. 1000 ವರ್ಷ ಹಿಂದೆ ಅಲ್ಲಿ ಗಣಗಳು ತಪಸ್ ಮಾಡಿರ್ತಾರೆ. ಅಂತಹ ಭೂಮಿ ಕೂಡ ಈ ಭರತಖಂಡ ಅಂತಹ ಭೂಮಿ ನೀವು ಬೇರೆಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಈ ಭಾರತ ದೇಶದಲ್ಲಿ ಮಾತ್ರ ಹಿಂಗೆ ನೋಡ್ಲಿಕ್ಕೆ ಸಾಧ್ಯ. ಯಾಕೆಂದರೆ ಇದು ಪುಣ್ಯ ಭೂಮಿ. ಎಷ್ಟೋ ಸರಿ ಸರ್ ಬೇರೆ ಬೇರೆ ಧರ್ಮದವರು ನಮ್ಮನ್ನು ಎಷ್ಟೋ ಸರಿ ದಾಳಿ ಮಾಡಿದ್ದಾರೆ. 500 ವರ್ಷಗಳ ಕಾಲ ದಾಳಿ ಮಾಡ್ಕೊಂಡು ಹೋಗಿದ್ದಾರೆ. ಒಂದು ಚೂರ್ಯಾರ ಹಿಂದೆ ಮುಂದೆ ಜಗ್ಗಿದೆಯಾ? ಇವತ್ತು ಕೂಡ ತರ್ಕ ನಡೀತಾ ಇದೆ. ವಿಷಯ ತರ್ಕ ನಡೀತಾ ಇದೆ. ಪೂಜೆ ಮಾಡೋರು ಮಾಡ್ತಾ ಇದ್ದೀವಿ. ಅದು ಹಾಗಲ್ಲ. ಏನಕ್ಕಂದ್ರೆ ಇದು ಭಗವಂತನ ಪವಾಡವೇ, ಇದು ಆತನ ಶಕ್ತಿ. ಗಂಧರ್ವರು ಇದ್ದಾರೆ, ಪುಣ್ಯ ಭೂಮಿ ಅಂತ ಅದಕ್ಕೆ ಭರತ. ಆಯ್ತು, ನಿಮ್ಮ ಪ್ರಕಾರ ಅದಕ್ಕೆ ಹೇಳ್ತಾರೆ ಯಾವುದೋ ಶುಭ ಕಾರ್ಯ ಮಾಡೋ ಭರತ ಕಂಡೆ ಭರತ ವರ್ಷೆ. ಭರತ ಇದು ಭರತ ಅಂತಲೇ ತಗೊಳ್ತಕ್ಕಂಥದ್ದು. ಭರತ ಕಂಡೆ ಭರತ ವರ್ಷೆ ಅಂತಲೇ ತಗೊಳ್ತಕ್ಕಂಥದ್ದು. ಗಣಗಳು ಬರ್ತಾರೆ, ಅವರೇ ಕೆಟ್ಟದ್ದು ಒಳ್ಳೇದನ್ನ ಮಾಡ್ತಾರೆ ಅಂದರೆ ದೇವ್ರ ಮುಖಾಂತರ. ಆ್ಯಕ್ಚುಲಾಗಿ ಹೇಳ್ಬೇಕು ಅಂತಂದರೆ ಒಂದು ವಾಕ್ಯದಲ್ಲಿ ಉತ್ತರ ಮಾಡಿ ಅಂತಂದರೆ, ಈ ಗಣಗಳು ಅಂತಂದರೆ ಯಾರು ಸರ್? ಅಂದರೆ ಕಾಂತಾರ ಪಿಕ್ಚರಲ್ಲಿ ಒಂದೊಂದು ಗಣಗಳು ಬರುತ್ತೆ ಅವ್ರ ಮೈ ಮೇಲೆ, ಅದೊಂದೊಂದು ಥರ ಆಡ್ಸುತ್ತೆ. ಇದಾ ಅಥವಾ ಆ್ಯಕ್ಚುಲಿ ನಿಮ್ಮ ಪ್ರಕಾರ ಏನು ಗಣಗಳು? ದೇವರನ್ನು ಸುತ್ತ ಇರ್ತಕ್ಕಂಥವ್ರೇ ಗಣಗಳು. ದೇವರನ್ನ ಯಾವಾಗಲೂ ಆರಾಧ್ಯ ಮಾಡ್ತಕ್ಕಂಥವು. ಈ ಭೂಮಂಡಲ ಇರ್ತಕ್ಕಂಥದ್ದು ಎಲ್ಲ ಭಗವಂತನ ಪ್ರಕೃತಿನೇ ನಾವು ದೇವರು ಅಂತ ಕೆಲವರು ಕಾಣ್ತೀವಿ ನಾವು. ಒಂದೊಂದು ಕೆಲವು ಕಡೆ ಹಿಂದೆ ಎಲ್ಲ, ಇವಾಗೆಲ್ಲ ದೇವಸ್ಥಾನಗಳಿವೆ, ಹಿಂದೆ ಎಲ್ಲ ಮರವನ್ನು ದೇವರು ಅಂತ ಪೂಜೆ ಮಾಡ್ತಾಯಿದ್ವಿ. ಎನರ್ಜಿ ಫ್ರೀಕ್ವೆನ್ಸಿ, ಈಗ ಹರಳಿ ಮರವನ್ನು ಊರ ಮುಂದೆ ನೆಡ್ತಾರೆ. ಈ ಎನರ್ಜಿ ಫ್ರೀಕ್ವೆನ್ಸು, ಅಲ್ಲಿಂದ ನಾವು ವಾಸ್ತುಗಳನ್ನ ತೊಗೊಳ್ಬೋದು. ಆ ಎನರ್ಜಿನ ಶೇರ್ ಮಾಡ್ಕೋಬೋದು. ಎನರ್ಜಿ ಶೇರ್ ಮಾಡಿ ಇರ್ತಕ್ಕಂಥ ನೆಗೆಟಿವಿಟಿಯನ್ನು ತೆಗಿಬೋದು. ಕೆಲವು ಕಡೆ ಗಣೇಶನ ದೇವಸ್ಥಾನವನ್ನು ವಿಘ್ನಗಳ ನಿವಾರಣೆ ಆಗಲಿ ಅಂತೇಳಿ ಪ್ರತಿಷ್ಠಾಪನೆ. ಏನಕ್ಕಿದ್ರೆ ಎನರ್ಜಿಯನ್ನು ಪಾಸಿಟಿವ್ನೆಸ್ ಮಾಡ್ಕೊಳ್ಳೋಕ್ಕೆ, ಮೈನಸ್ ಇರ್ತಕ್ಕಂಥ ಎನರ್ಜಿನ ಪ್ಲಸ್ ಮಾಡ್ಕೊಳ್ಳೋದು ಅಷ್ಟೇ. ಅಲ್ಲ, ಪ್ರಶ್ನೆ, ಗಣಗಳು ಯಾರು? ದೇವರನ್ನು ಯಾವಾಗಲೂ ಸದಾ ಕಾಯತಕ್ಕಂಥವ್ರು, ದೇವರ ಇಷ್ಟಾರ್ಥಗಳನ್ನು ಕೊಡ್ತಕ್ಕಂಥವ್ರು. ಇವ್ರು ಯಾಕೆ ಮನುಷ್ಯನಿಗೆ ತೊಂದರೆಗಳು ಕೊಡ್ತಾರೆ ಅಂತ ನಿಮ್ಗೆ ಕ್ವಶನ್ನು. ಏನಕ್ಕಂದ್ರೆ ಮನುಷ್ಯ ಪೂಜೆ ಮಾಡಿದಾಗ ಭಗವಂತನಿಗೆ ಶಕ್ತಿ, ದೇವರಿಗೆ ಬಲ ಬರಬೇಕು ಅಂದರೆ ಮನುಷ್ಯ ಪೂಜೆ ಮಾಡಲೇಬೇಕು. ಮನುಷ್ಯ ಪೂಜೆ ಅದಕ್ಕೆ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದದ್ದು. ಯಜ್ಞ ಯಾಗಾದಿಗಳನ್ನು ಮಾಡಿದಾಗ ಮಾತ್ರ ಮನುಷ್ಯ ಯಾವ ಥರ ಅಗ್ನಿ ಮುಖಾಂತರ ಅಗೋಚರವಾಗಿ ಶಕ್ತಿ ಹೋಗುತ್ತೆ ಭಗವಂತನಿಗೆ. ಇನ್ನು ಕೆಲವು ಕಡೆ ಏನು ಮಾಡ್ತಾರೆ, ಕಳಸವನ್ನು ಹೂಡ್ತಾರೆ, ಕಳಸದಲ್ಲಿ ಆಹ್ವಾನ ಮಾಡ್ಕೋತಾರೆ, ಆಹ್ವಾನ ಮಾಡಿ ಭಗವಂತನಿಗೆ ಆ ಮುಖಾಂತರ ಆಹಾರವನ್ನು ಕೊಡ್ತಾರೆ. ಮನುಷ್ಯನಿಗೂ ನಿಮಗೆ ಮೊದಲೇ ಹೇಳಿದೆ ನಾನು, ಮನುಷ್ಯ ಮತ್ತು ಭಗವಂತನು ತಾಯಿ ಮಗನ ಸಂಬಂಧ. ಇದು ಒಂದಿಲ್ಲದೆ ಒಂದಿಲ್ಲವೇ ಇಲ್ಲ. ಜನಗಳಿಲ್ಲದೆ ದೇವರಿಲ್ಲ, ದೇವರಿಲ್ಲದೆ ಜನಗಳಿಲ್ಲ. ದೇವ್ರಿಗೆ ಕಷ್ಟ ಬರಲ್ವ? ಹಾಗಾದರೆ ಬಂದಿದೆಯಲ್ಲ,
ಶಿವನು ಕೂಡ ಪಾರ್ವತಿ ದೇವಿ ಮುನಿಸ್ಕೊಂಡು ಭೂಲೋಕಕ್ಕೆ ಬಂದಾಗ ದಕ್ಷ ಯಜ್ಞ ಆದಾಗ ಇಡೀ ಭೂಲೋಕನೇ ಸಂಚಾರ ಮಾಡ್ದ, ಕೇರಳವನ್ನೆಲ್ಲ ಕೇರಳವನ್ನು ಸುತ್ತ ಅಲ್ಲಿ ಇನ್ನೊಬ್ಬ ಮಗ ಇದನ್ನು ಗೊತ್ತಾ ಶಿವನಿಗೆ, ವಿಷ್ಣುಮಾಯ ಅಂತೇಳಿ. ಅದು ಭೂಲೋಕಕ್ಕೆ ಬಂದಾಗ್ಲೇನೆ ಆಗಿರ್ತಕ್ಕಂಥದ್ದು. ಪಾರ್ವತಿ ದೇವಿಯ ಮುನಿಸ್ಕೊಂಡು ಬಂದಂತ ಅಲ್ಲ ವಿಚಾರಗಳು ಆಕ್ಚುಲ್ ಆಗಿ ಇವೆಲ್ಲ ಗಣಗಳೇ. ದೇವರನ್ನ ಪೂಜೆ ಮಾಡ್ತಕ್ಕಂಥವ್ರು, ದೇವರ ಕಷ್ಟ ಸುಖಗಳನ್ನ ಕೇಳ್ತಕ್ಕಂಥವ್ರೆ ಗಣಗಳು. ಯಾವಾಗಲೂ ಭಗವಂತನ ಆರಾಧ್ಯ ಮಾಡ್ತಕ್ಕಂಥವ್ರು. ವಿಷ್ಣುವನ್ನ ಆಗ್ಬೋದು, ಶಿವನನ್ನ ಆಗ್ಬೋದು. ಈಗ ಅದಕ್ಕೆ ನಮ್ಮಲ್ಲಿ ಕೆಲವ್ರನ್ನ ನನ್ನ ಸಾರಿ ಟು ಇಂಟರಪ್ಟ್. ಈಗ ನನ್ನ ಪ್ರಶ್ನೆ ಸರ್, ಇವಾಗ ನೀವು ಹೇಳ್ತಾ ಇದ್ರೆ ಗಣಗಳು ದೇವ್ರನ್ನ ಸದಾ ಪೂಜೆ ಮಾಡ್ತಾರೋ ಅಥವಾ ದೇವ್ರ ಜೊತೆ ಇರೋರು ಅಂತ ಹೇಳ್ತಾರೆ. ನಾನು ಭಗವಂತನಿಗೆ ನೇರವಾಗಿ ಪೂಜೆ ಮಾಡ್ತಾ ಇದ್ದೀನಲ್ಲ, ಶಿವನಿಗೆ ಪೂಜೆ ಮಾಡ್ತಾ ಇದ್ದೀನಿ, ಈ ಕಡೆ ಪಾರ್ವತಿ ದುರ್ಗಾ ಮಾತೆಗೆ ಪೂಜೆ ಮಾಡ್ತಾ ಇದ್ದೀನಿ, ಹಾಗೂ ವಿಷ್ಣುವಿನಿಗೆ ಪೂಜೆ ಮಾಡ್ತಾ ಇದ್ದೀನಿ ಅಂತಂದಾಗ, ನಾನು ಡೈರೆಕ್ಟಾಗಿ ಮೇನ್ ಸ್ವಿಚ್ನೇ ಆನ್ ಮಾಡ್ತಾ ಇದ್ದೀನಿ ಅಂತಂದಾಗ ಇಲ್ಲಿರುವಂಥ ಕ್ರಾಸ್ ಕನೆಕ್ಷನ್ಸ್ಗಳ ಗಣಗಳು ನನಗೆ ಕಷ್ಟ ಕೊಡ್ತಿದೆ ಅಂತಾಗ ಮೇಲ್ಗಡೆ ಇರುವಂಥ ಭಗವಂತ ಆ ಕಷ್ಟವನ್ನು ಯಾಕೆ ನಿವಾರಣೆ ಮಾಡ್ತಿಲ್ಲ? ಯಾವುದೇ ದೇವರು ಒಳ್ಳೇದ್ದು ಮಾಡಲ್ಲ, ಕೆಟ್ಟದ್ದು ಮಾಡಲ್ಲ. ಇದನ್ನು ಫಸ್ಟೇ ನಾನು ನಿಮಗೆ ಹೇಳಿದ್ದೆ. ಯಾವುದೇ ದೇವರಾಗಲಿ ಮತ್ತೆ ದೇವ್ರ ಪೂಜೆ ಮಾಡಿ ಪ್ರಯೋಜನ ಏನು ಸರ್? ನೋ ವೇಟ್. ಮನುಷ್ಯ ಪೂಜೆ ಮಾಡಿದಾಗ್ಲೇ ಬಲ ಭಗವಂತನಿಗೆ. ಆ ಬಲ ಭಗವಂತನ ಹೋದಾಗ ಗಣಗಳೇನು ಮಾಡ್ತಾರೆ, ನಿಮ್ಮ ಲೆಕ್ಕಾಚಾರ ನೋಡ್ತಾರೆ. ಈಗ ನಾವೇನು ಸಿಸ್ಟಮಲ್ಲಿ ಹಾಕಿ ಇಷ್ಟಿಷ್ಟು ಬಂದಿದೆ ಲೆಕ್ಕಾಚಾರ ಅಂತನಲ್ಲ, ಆ ಲೆಕ್ಕಾಚಾರದ ಪ್ರಕಾರ ಮೈನಸ್ ಆಗ್ತಾ ಇರುತ್ತೆ. ಇದನ್ನೇ ಗ್ರಹಗಳು ಆಕ್ಚುಲಿ ಇಲ್ಲಿ ಭೂಲೋಕಕ್ಕೆ ಬರಂಗಿಲ್ಲ, ಅದೊಂದು ಕತೆ. ಇದು ಮಾತಾಡ್ತಾ ಹೋದ್ರೆ ವರ್ಷಾನ್ಗಟ್ಲೆ ಹೋಗ್ತಾ ಇರುತ್ತೆ. ಗ್ರಹಗಳು ವರ್ಷಾನ್ಗಟ್ಲೆ ಹೋಗ್ತಾ ಇರುತ್ತೆ ಮಾತಾಡ್ತಾ ಇದ್ರೆ. ಇದೊಂದು ಟಾಪಿಕ್, ಅದೊಂದು ಬೇಕಾದ್ರೆ ಎಪಿಸೋಡ್ ಮಾಡೋಣ ಗ್ರಹಗಳ ಬಗ್ಗೆ. ಈಗ ಗ್ರಹಗಳು ಹೆಂಗ್ ಬಂದು, ಯಾವ ತರ ಆಯ್ತು, ಅದು ಹೆಂಗ್ ಬಂದು, ಯಾರ್ಯಾರು ಇದು ಮಾಡಿದ್ರು, ಏನೇನು ಇದು ಮಾಡ್ಕೊಂಡ್ರು. ಈ ಶಿವನ ಕಷ್ಟ ಬಂದಿರ್ನಿಲ್ವಾ? ಶಿವ ಕಾಲಭೈರವ ರೂಪ ತಳೆದಿದ್ದೆ ಹಂಗೆ. ಕಷ್ಟ ಅಂತಕ್ಕಂಥದ್ದು, ಸುಖ ಅಂತಕ್ಕಂಥದ್ದು ಕಾಮನ್ನು. ಗಣಗಳಿಂದ ಏನಕ್ಕೆ ತೊಂದರೆ? ಶಿವನಿಗೆ, ಭಗವಂತನ ಪರಮಾತ್ಮನಿಗೆ ಬಲ. ಗಣಗಳಂದ್ರೆ ಯಾರು? ದೇವ ಆರಾಧ್ಯ. ಯಾವ ಥರ ಆರಾಧ್ಯ ಮಾಡಬೇಕು? ಮನುಷ್ಯನ, ಅದಕ್ಕೆ ಹೇಳಿದ್ರಲ್ಲ ನೀವು ಸ್ಟಾರ್ಟಿಂಗ್, ನಿಮ್ಮಲ್ಲಿ ನೀವು ಹುಡುಕಿ. ನಿಮ್ಮಲ್ಲಿ ನೀವು ಹುಡುಕಿದಾಗ ಭಗವಂತ ಆಟೋಮೆಟಿಕ್ ಕಾಣ್ತಾನೆ. ಈಗ ನೀವು ಒಂದು ಗಣನೆ. ಈಗ ಒಂದು ಜೀವ ಭೂಲೋಕದಲ್ಲಿ ಆತನ ಕರ್ಮಗಳನ್ನೆಲ್ಲ ತೀರಿದ ನಂತರ, ಆ ವಯೋಸಹಜವಾಗಿ ಸತ್ತು ಅಥವಾ ಮರಣ ನಂತರ ಆತನ ಆತ್ಮ ಭಗವಂತನ ಪಾದ ಸೇರುತ್ತೆ. ಸೇರಿದ ಮೇಲೆ ಏನು ಮಾಡುತ್ತೆ? ನೆಕ್ಸ್ಟ್ ಕ್ವಶನ್, ಇನ್ನೊಂದು ಜೀವಕ್ಕೆ ಅದು ಹೋಗ್ಬೇಕು. ಅದು ಆತನ ಕರ್ಮಗಳು ಮುಗ್ದಿರಲಿಲ್ಲ ಅಂದರೆ ಅಲ್ಲೇ ಗಣಗಳ ಉಳಿಬೇಕಷ್ಟೇ. ಗಣಗಳು ಅಂದ್ರೇನು? ಅದೇ, ಇನ್ಯಾರೋ ಅಲ್ಲ, ಅಲ್ಲೇ ಗಣಗಳು ಉಳಿತಾರೆ. ಯಾವುದೇ ಧರ್ಮದ ತಗೊಳ್ಳಿ, ಎಲ್ಲದರಲ್ಲೂ ಕೂಡ ಮೋಕ್ಷ ಬೇಕೇ ಬೇಕು. ಧಾರ್ಮಿಕತೆಯ ಮೂಲ ಏನು? ಹುಟ್ಟಿನ ಮೂಲ ಏನು? ಮೋಕ್ಷ. ಯಾಕೆ ಮೋಕ್ಷ? ಹಂಗಾರೆ ಆಯ್ತಪ್ಪ, ಈಗ ಒಂದು ವರ್ಷದಲ್ಲಿ ಈಗ ಇವತ್ತು ಹುಟ್ಟಿದ ಮಗು ನಾಳೆ ಸತ್ತೋಗುತ್ತೆ. ಕೆಲ ಕಡೆ ಹೋಗ್ತವೆ, ಕೆಲ ಕಡೆ ಆಗ್ತಕ್ಕಂಥವು ಉಂಟು. ಗರ್ಭದಲ್ಲೇ ಸತ್ತಿರ್ತಕ್ಕಂಥವು ಉಂಟು. ಸತ್ತೊಂದು 10 ವರ್ಷ ಆದ ನಂತರ ಸತ್ತಿರ್ತಕ್ಕಂಥವ್ರು ಉಂಟು. ಸಾಧನೆ ಮಾಡುವಂಥ ಟೈಮಲ್ಲಿ ಸತ್ತಿರ್ತಕ್ಕಂಥದ್ದು ಉಂಟು. ಆತನಿಗೆ ಈ ಭೂಮಿಯ ಋಣ ತೀರಿರುತ್ತೆ, ಈ ಮಣ್ಣಿನ ಕರ್ಮ ತೀರಿರುತ್ತೆ. ಇನ್ನು ಕೆಲವರು 100 ವರ್ಷಗಳ ಕಾಲ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಿಕೊಂಡು ಸಮಾಜವನ್ನು ಉದ್ಧಾರ ಮಾಡಿ ಭಗವಂತನ ಪಾದವನ್ನು ಸುಲಲಿತವಾಗಿ ಸೇರ್ತಕ್ಕಂಥದ್ದು ಉಂಟು. ಇದೆಲ್ಲವೂ ಕೂಡ ಗಣಗಳೇ. ಪ್ರತಿಯೊಂದು ಮನುಷ್ಯನ ಆತ್ಮಗಳಿದೆಯಲ್ಲ, ಈ ಆತ್ಮಗೆಯೋ ಭಗವಂತನ ಪದನೇ ಸೇರೋದು. ಸರಿ, ಯಾವುದೇ ಧರ್ಮ ತಗೊಳ್ಳಿ, ಯಾವುದೇ ಇದನ್ನು ತಗೊಳ್ಳಿ, ನೀವು ಮೋಕ್ಷದೇ ಮುಖ್ಯ. ಇವತ್ತು ನಾವು ಎಲ್ಲ ಫೈಟಿಂಗ್ ಮಾಡ್ತಿರೋದೇನು? ದುಡ್ಡು ಮಾಡೋಕ್ಕೆ, ಆಸ್ತಿ ಮಾಡೋಕ್ಕೆ. ಆದರೆ ಯಾರು ಮೋಕ್ಷಕ್ಕಾಗಿ ಹುಡುಕ್ತಾ ಇಲ್ಲ. ನಿಜ. ನಿಮ್ಮಲ್ಲಿ ಹುಡುಕಿ, ದೇವ್ರು ಸಿಗ್ತಾನೆ. ಯಾಕೆ ಸಿಗಲ್ಲ? ಯಾಕೆ ಅವ್ರು ಬೈತೀರಾ? ಈಗ ಕಷ್ಟ ಅಂದರೆ ಹೋಗ್ತಿರೋ ಜ್ಯೋತಿಷ್ಯರ ಹತ್ರ, ಆ ಹಾವಮ ಮಾಡಿಸಪ್ಪ, ಆ ದೇವಸ್ಥಾನ ಮಾಡಪ್ಪ, ಈ ರಿಂಗ್ ಹಾಕೊಳ್ಳಪ್ಪ, ಈ ಉಂಗುರ ಹಾಕೊಳ್ಳಪ್ಪ, ಇಂಥದ್ದು ಇದನ್ನು ಮಾಡಪ್ಪ ಅಂತ ಹೇಳ್ತಾರೆ. ಅದು ಮಾಡಿ ನಿಮ್ಗೆ ಫೇಲ್ಯೂರ್ ಆಗುತ್ತೆ. ಆಗಿದೆ, ಎಷ್ಟೋ ಸರಿ ಆಗಿದೆ. ನನಗೆ ತುಂಬ ಜನ ಬಂದಿದ್ದಾರೆ, ಇಲ್ಲಿ ಹಿಂಗಾಗಿದೆ. ಮೂಲ ನೀವೇನು ಮರ್ತೇ ಬಿಟ್ಟಿರ್ತೀರಾ. ಏನು ಮೂಲ? ಮೂಲ ಏನೋ ಮನೆ ದೇವರು ಇರ್ತದೆ, ಅಥವಾ ಅವರ ಪೂರ್ವಿಕ ವಾಸ ಮಾಡಿರ್ತಕ್ಕಂಥ ಪಿತೃದೋಷ ಇರುತ್ತೆ, ಅಥವಾ ನಾಗದೋಷ ಇರುತ್ತೆ, ಇನ್ನೇನೋ ಇರುತ್ತೆ ಫ್ರೀಕ್ವೆನ್ಸಿ. ಒಬ್ಬೊಬ್ರಿಗೂ ನಂತರ ಎನರ್ಜೆಟಿಕ್ ಇರುತ್ತೆ. ಈಗ ದೇವರು ಅಂದಾಗ ನಿಮಗೆ ಕಾಣ್ತಕ್ಕಂಥದ್ದು ಎಷ್ಟು? ಶಿವ, ಪಾರ್ವತಿ, ದುರ್ಗಾದೇವಿ ಅಂದ್ರೇನು? ಒಬ್ಬಳೆ ಅಂತ ನೀವು ನೋಡ್ತೀರಾ. 64 ಕೋಟಿ ಹೆಣ್ಣು ದೇವರುಗಳಿದ್ದಾರೆ. ಯಪ್ಪ ದೇವರೇ. ದುರ್ಗಾ ಮಾತೆಯಲ್ಲಿ 64 ಕೋಟಿ ಹೆಣ್ಣು ದೇವರುಗಳು. ಎಲ್ಲ ಕಡೆ ಟೆಂಪಲ್ ಇದೆಯಲ್ಲ. ಮೈಸೂರು ಚಾಮುಂಡೇಶ್ವರನೂ ಟೆಂಪಲ್ಲೇ. ಬೇರೆ ಕಡೆ ಪ್ರತಿಷ್ಠಾಪನೆ ಮಾಡಿದ್ರು ಇದು ಚಾಮುಂಡೇಶ್ವರನೇ, ಇಲ್ಲಿ ಅನ್ನಪೂರ್ಣೇಶ್ವರಿನೇ, ಹೊರನಾಡು ಅನ್ನಪೂರ್ಣೇಶ್ವರಿನೇ, ಬೆಂಗಳೂರು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇರುತ್ತೆ. ಇದು 64. ಈ ಒಂದು ಎನರ್ಜಿಯನ್ನು ಏನು ಮಾಡ್ತಾರೆ ಭಗವಂತ ಎಲ್ಲ ಕಡೆ ಹಂಚಿರ್ತಾನೆ. ನೀವು ಅವಾಗಲೇ ಮಾತಾಡ್ತಾ ಒಂದು ಮಾತು ಹೇಳಿದ್ರಿ ಸರ್, ಮನುಷ್ಯ ಪೂಜೆ ಮಾಡಿದ್ರೆ ದೇವರಿಗೆ ಶಕ್ತಿ ಅಂತ ಹೇಳಿದ್ರಿ. ಮನುಷ್ಯನೇ ದೇವರಿಗೆ ಶಕ್ತಿ ಕೊಡೋಷ್ಟು ಲೆವೆಲ್ಗಿದ್ದಾನೆ ಅಂತಂದರೆ, ಇನ್ ಕೇಸ್ ಮನುಷ್ಯ ಪೂಜೆ ಮಾಡಲಿಲ್ಲ ಅಂತಂದರೆ ದೇವರಿಗೆ ಶಕ್ತಿ ಇರಲ್ವಾ? ಶಕ್ತಿ ಬರಲ್ಲ, ಕಷ್ಟ ಅದು.
ಅದಕ್ಕೆ ಈಗ ನೀವು ಪೂಜೆ ಮಾಡಿಸೇ ಅಂದ್ರೆ ಮಾಡಿಸ್ತದೆ. ದೇವಸ್ಥಾನಕ್ಕೆ ಆ ಸ್ಥಳಕ್ಕೆ ಬರಲ್ವಾ, ಇಲ್ಲ ಅಂದ್ರೆ ಸರ್ವವನ್ನು ಸೃಷ್ಟಿ ಮಾಡಿರೋ ಸೃಷ್ಟಿಕರ್ತನಗ ಶಕ್ತಿ ನಾವು ಪೂಜೆ ಮಾಡಿದ್ರೆ ಮಾತ್ರ ಹೋಗುತ್ತಾ? ಇದು ತರ್ಕಕ್ಕೆ ನಿಲುಕದ ವಿಷಯಗಳು. ಇದು ಅಲ್ಲ, ನಿಮ್ಮ ಆನ್ಸರ್ ಹೇಳಿ. ನನ್ನ ಆನ್ಸರ್ ಇದೆ, ಮನುಷ್ಯ ಪೂಜೆ ಮಾಡದೆ ಇರಕ್ಕಂತೂ ಸಾಧ್ಯವೇ ಇಲ್ಲ. ಹಂಗಾರೆ ಪೂಜೆ ಮಾಡ್ದಿರೋಂಥ ಒಂದಷ್ಟು ಕ್ಯಾಟಗರಿಯ ಜನಗಳಿದ್ದಾರೆ, ಅವರೆಲ್ಲ ಚೆನ್ನಾಗಿ ಮಾಡೇ ಮಾಡ್ತಾರೆ. ಸರ್, ನಮ್ಮ ಕಣ್ಣು ಕಾಣ್ತಕ್ಕಂಥದ್ದು ನೆಗೆಟಿವ್ ಪಾಸಿಟಿವ್ ನಾವು ನೋಡಿರ್ತಕ್ಕಂಥದ್ದನ್ನ ನಾವು ಹೇಳ್ಬೋದು. ಗೋಚರವಾಗಿ ಪೂಜೆ ಆಗೇ ಆಗುತ್ತೆ. ಇನ್ ಕೇಸ್ ಕರ್ಮ ಕಾಯಕ, ಈಗ ಪ್ರತಿಯೊಬ್ಬ ಮನುಷ್ಯ ಇಲ್ಲಿ ಉದ್ಭವ ಆಗ್ತಾನೆ. ಕೆಲಸ ಮಾಡದೆ ಯಾರಾದ್ರೂ ಜೀವನ ಮಾಡೋಕ್ಕಾಗುತ್ತಾ? 100 ಕೋಟಿ ಇಟ್ಕೊಳ್ಳಪ್ಪ, ಈಗ ನಿಮ್ಗೆ ಒಂದು ರೂಮಲ್ಲಿ ಹಾಕ್ಬಿಡ್ತೀನಿ, ದುಡ್ಡು ತಗೊಳ್ಳಿ, ಊಟ ತಗೊಳ್ಳಿ, ನಿಮ್ಗೆ ಏನೇನು ಬೇಕು ಎಲ್ಲವನ್ನೂ ತಗೊಳ್ಳಿ, ಇಷ್ಟು ದಿವಸ ಜೀವನ ಮಾಡ್ಬೋದು ನೀವು? ಅಲ್ಲ, ಹಂಗಾಗದ ವಿಚಿತ್ರ. ಎಷ್ಟು ದಿವಸ ಜೀವನ ಮಾಡ್ತೀರಾ? 1 ದಿವಸ, 2 ದಿವಸ, 1 ತಿಂಗಳು? ಆಗಲ್ಲ. 3 ತಿಂಗಳಾದ ನಂತರ, ಮ್ಯಾಕ್ಸಿಮಮ್ 3 ತಿಂಗಳು, 108 ದಿವಸದೊಳಗೆ ಆ ಥರ ಹುಚ್ಚು ಏನೇನು ಬರ್ಬೇಕೆಲ್ಲ ಬಂದ್ಬಿಟ್ಟಿರುತ್ತೆ. ಆತ ಕರ್ಮಗಳನ್ನ ಮಾಡಲೇಬೇಕು. ಈ ಭೂಮಂಡಲಕ್ಕೆ ಬಂದಮೇಲೆ ಪ್ರತಿಯೊಬ್ಬರೀಗ ಕೆಲವ್ರು ಹೇಳ್ತೀರಾ ಈಗ ನೀವೊಂದು ಕ್ವಶನ್ ಹೇಳಿದ್ರೆ ಫಸ್ಟೇ, ಕೆಲವರು ದೇವರನ್ನ ಪೂಜೆಯನ್ನು ಕೆಲಸ ಥರ ಮಾಡ್ತಾರೆ, ಕೆಲಸವನ್ನು ಪೂಜೆ ಥರ ಮಾಡ್ತಾರೆ ಅಂತ ಒಂದು ಕ್ವಶನ್ ನೀವು ನನಗೆ ಹೇಳಿದ್ರಿ. ಎಸ್, ಈಗ ಒಬ್ಬ ಪುರೋಹಿತ ಇರ್ತಾನೆ, ಆತ ಕರ್ಮ. ಅದು ಕರ್ಮ ಅಂದ್ರೆ ಏನು? ಕೆಲಸ. ಬೇರೆ ಅರ್ಥ ತಿಳ್ಕೊಳಕ್ ಹೋಗ್ಬಾರ್ದು. ಆ ಕೆಲಸ ಮಾಡೋಕ್ಕೆ ಆತ ಬಂದಿರತಕ್ಕಂಥದ್ದು. ನಿಮ್ಮ ಕೆಲಸ ಏನು? ನೀವು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತೀರಿ, ನಿಮ್ಗೆ ಅದನ್ನು ಕನೆಕ್ಟಿವಿಟಿ ತಗೊಳಕ್ಕಾಗಲ್ಲ. ನೀವು ಬೇಕು, ಹೋಗ್ತಾರೆ, ಹಿಂಗಿದೆ ಹಿಂಗೆ ಮಾಡಿ ಅರ್ಚನೆ ಮಾಡಿ, ಅಥವಾ ಪೂಜೆ ಮಾಡಿ, ಪುನಸ್ಕಾರ ಮಾಡಿ. ಇನ್ನೊಂದು, ಭಗವಂತನ ಹೆಂಗೆ ನೋಡ್ಬೋದು? ನೀವು ನಿಮ್ಮಲ್ಲೂ ಕೂಡ ನೋಡ್ಕೋಬೋದು. ನಿಮ್ಮಲ್ಲಿ ನೀವು ನೋಡ್ಕೊಳಕ್ಕೆ ಆಗದೆ ಹೋದಾಗ ನೀವು ಇನ್ನೊಬ್ರ ಹತ್ರ ಹೋಗ್ತಾ ಇರೋದು, ಪುರೋಹಿತರ ಹತ್ರ, ಮತ್ತು ಮಠಾಧಿಪತಿ ಸ್ವಾಮೀಜಿಗಳ ಹತ್ರ. ಅವ್ರ ಮುಖಾಂತರ ಸರ್ ಯಾವುದೇ ಆಗಲಿ ಗುರುವಿಂದ ಬರಬೇಕಲ್ವಾ? ಗುರು ಅಂದರೆ ಯಾರು? ಕಂಡ ಭಕ್ತರಿಗೆ ಕೈ ಮುಗಿಯುವ ಆತನೇ ಗುರು. ಯಾವ ಕಂಡ ಭಕ್ತರಿಗೆ? ಯಾರನ್ನು ನೋಡ್ತಕ್ಕಂಥವನಿಗೆ? ದಿನ ಭಗವಂತ ಧ್ಯಾನ ಮಾಡ್ತಕ್ಕಂಥವ್ನಿಗೆ, ಭಗವಂತನ ಸ್ಮರಣೆ ಮಾಡ್ತಕ್ಕಂಥವ್ನಿಗೆ. ಯಾಕೆ ಸ್ಮರಣೆ ಮಾಡ್ತಾರೆ ಅವರು? ಕನೆಕ್ಟಿವಿಟಿ ತಗೋತಾ ಇರ್ತಾರೆ ಭಗವಂತನಿಂದ ಡೈರೆಕ್ಟಾಗಿ. ಭಗವಂತ ಯಾರು? ನಿರಾಕಾರ, ನಿರ್ಗುಣ, ಯಾರ ಕಣ್ಗೂ ಕಾಣದೆ ನಮ್ಮನ್ನೆಲ್ಲ ಸಲಹೆ ಇರ್ತಕ್ಕಂಥವನೇ ಭಗವಂತ. ಈಗ ನೀವೆಷ್ಟು ಚೆನ್ನಾಗಿ ಹೇಳಿದ್ರಿ ಅಂದರೆ, ಈಗ ನಿರಾಕಾರ ನಿರ್ಗುಣ ಅಂತ, ನಾನು ಅದೇ ಪ್ರಶ್ನೆ ಮತ್ತೆ ನಿಮ್ಗೆ ಹಾಕ್ತೀನಿ. ಈ ನಿರಾಕಾರ, ನಿರ್ಗುಣ, ನಿರ್ವಿಕಲ್ಪ ಹಾಗೂ ಎಲ್ಲರೊಳಗಡೆ ಇರುವಂಥವನು, ಎಲ್ಲ ಕಡೆ ಇರುವಂಥವನು ಭಗವಂತ ಯಾಕೆ ನಮ್ಮ ಕಣ್ಣು ಕಾಣಿಸಲ್ಲ?